A very good evening. Ellargu namaskara. Good evening. Good evening. I'm just waiting for a second, then I'll begin. One 2 second ನಾನು ವೇಟ್ ಮಾಡೋಣ ಅನ್ಕೊಂಡೆ. So I'll begin after that. Oh, welcome to people who are attending my class for the first time. Namaste. Yes, a very warm welcome to Unacademy, India's largest learning platform. Ellargu namaskara, ellargu welcome. And I am Smitha. I'll be your general English trainer. ನಾವು ಇವತ್ತು ಏನು ಕಲಿತೀವಿ ಅಂದರೆ ಟೆನ್ಸಸ್ ಬಗ್ಗೆ ಕಲಿತೀವಿ. ಟೆನ್ಸಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ವೆನ್ ಇಟ್ ಕಮ್ಸ್ ಟು SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮಿನೇಷನ್. ನಾವು ಯಾವಾಗ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡುವಾಗ ಜನರಲ್ ಇಂಗ್ಲೀಷ್ ಅಂತ ಬಂದಾಗ ಟೆನ್ಸಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಲರ್ನ್ ಟುಡೇ ಅಬೌಟ್ ಟೆನ್ಸಸ್. ಟೆನ್ಸಸ್ ಅಂದರೆ ಏನು, ಟೆನ್ಸಸ್ಸಲ್ಲಿ ಎಷ್ಟು ರೀತಿಗಳಿದೆ, ಎಷ್ಟು ಫಂಕ್ಷನ್ಸ್ ಇದೆ ಎಲ್ಲ ನಾವು ಇವತ್ತು ಕಲಿಯೋಣ. ಸೊ those who are joining now, those who have already joined, once again I'll say hello. Let us begin our session. ಇವತ್ತಿನ ಸೆಷನ್ನ ಶುರು ಮಾಡೋಣ. ಇನ್ ಅವರ್ ಲಾಸ್ಟ್ ಕ್ಲಾಸ್ ನಾವು ಅಡ್ವರ್ಬ್ ಏನು ಅಂತ ಕಲ್ತಿದ್ವಿ. ನಾವು ನೌನ್ಸ್ ಮುಗಿಸಿದ್ದೀವಿ, ಪ್ರೊನೌನ್ಸ್ ಮುಗಿಸಿದ್ದೀವಿ, ವರ್ಬ್ಸ್ ಮುಗಿಸಿದ್ದೀವಿ, ಆಡ್ಜೆಕ್ಟಿವ್ಸ್ ಕೂಡ ಮುಗಿಸಿದ್ದೀವಿ. ಇವಾಗ ಟೆನ್ಸಸ್ ಆದಮೇಲೆ ನಮಗೆ ಪ್ರೆಪೊಸಿಷನ್ಸ್, ಇಂಟರ್ಜೆಕ್ಷನ್ಸ್ ಅಂತ ಇನ್ನೊಂದು 2 ಕ್ಲಾಸ್ ಆದಮೇಲೆ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಸಿನೋನಿಮ್ಸ್, ಆಂಟೋನಿಮ್ಸ್, ಇಲ್ಲ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಕೂಡ ಅದು ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್, ಇದನ್ನೆಲ್ಲ ನಾವು ಶುರು ಮಾಡ್ಬೋದು. ಸೊ ಏನಿದು ಟೆನ್ಸಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬಿಡ್ತೀನಿ ಬಿಫೋರ್ ಐ ಸ್ಟಾರ್ಟ್ ಮೈ ಸೆಷನ್. whenever it comes to any examination, ಇಲ್ಲ ನಿಮಗೆ SSC and banking examination ಅಂತ ಬಂದಾಗ one important thing is you should know the syllabus. ನಿಮಗೆ ಸಿಲೆಬಸ್ ಕಂಪ್ಲೀಟಾಗಿ ಗೊತ್ತಿರಬೇಕು. ನಾವು ಪ್ರತಿ ಕ್ಲಾಸಲ್ಲಿ ಕೂಡ ಸಿಲೆಬಸ್ ಬಗ್ಗೆ 1-2 ನಿಮಿಷ ಮಾತಾಡ್ತೀವಲ್ವಾ, ಇವತ್ತು ಕೂಡ 1-2 ನಿಮಿಷ ಮಾತಾಡೋಣ. ಸೊ ಸಿಲೆಬಸ್ ಅಂತ ಬಂದಾಗ ನಮಗೆ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್, ಎರರ್ ಸ್ಪಾಟಿಂಗ್ ಅಂತ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಕ್ಲೋಸ್ ಟೆಸ್ಟ್ ಅಂತ ಇದೆ. ಸೊ ನಿಮಗೆ ಎರರ್ ಸ್ಪಾಟಿಂಗ್ ಅಂತ ಬಂದಾಗ ಎಲ್ಲಿ ಎರರ್ ಹೋಗುತ್ತೆ, ಎಲ್ಲಿ ಎರರ್ ಇದೆ ಅಂತ ಗೊತ್ತಾಗಬೇಕು ಅಂದರೆ ನೀವು ಟೆನ್ಸಸ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡಿರಬೇಕು. ಸೊ ದಟ್ ಈಸ್ ವೈ ಟೆನ್ಸಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವಿವತ್ತು ಟೆನ್ಸಸ್ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ಕಲಿಯೋಣ ಆ್ಯಂಡ್ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಸೆಷನ್. ಸೊ ಲೆಟ್ ಅಸ್ ಬಿಗಿನ್. ನಾವಿವತ್ತು ಏನು ಓದ್ತೀವಿ, ಟೆನ್ಸಸ್ ಅಂದರೆ ಏನು ಅಂತ ನೋಡ್ತೀವಿ, ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಫಂಕ್ಷನ್ ಆ್ಯಂಡ್ ಇಟ್ಸ್ ಟೈಪ್ಸ್ ಆ್ಯಂಡ್ ಪ್ರಾಕ್ಟೀಸ್ ಕ್ವಶನ್ಸ್. ಸೊ ಟೆನ್ಸಸ್ ಅಂದರೆ ಏನು ಅಂತ ನೋಡೋಣ. ಸಾಲ್ವ್ ದ ಎಕ್ಸಾಮ್ ಬೇಸ್ಡ್ ಕ್ವಶನ್ಸ್ ಮ್ಯಾಮ್. ಡೆಫಿನೆಟ್ಲಿ ನಾವು ಎಕ್ಸಾಮ್ ಬೇಸ್ಡ್ ಕ್ವಶನ್ಸೇ ಇಲ್ಲಿ ಸಾಲ್ವ್ ಮಾಡೋದು. ಆ ಎಕ್ಸಾಮ್ ಬೇಸ್ಡ್ ಕ್ವಶನ್ಸ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಮ್ಗೆ ಇದು ಗೊತ್ತಿರಬೇಕು, ಓಕೆನಾ? ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಡೈರೆಕ್ಟಾಗಿ ಜಂಪ್ ಮಾಡೋಕ್ಕಾಗಲ್ಲ, ನಮಗೆ ರೂಟ್ ಗೊತ್ತಿರಬೇಕು, ಹೇಗೆ ಆನ್ಸರ್ನ ಕ್ರ್ಯಾಕ್ ಮಾಡಬೇಕು ಅಂತ ಗೊತ್ತಿರಬೇಕಲ್ಲ. ಸೊ ಫಸ್ಟ್ ಫ್ಯೂ ಸೆಷನ್ಸ್ ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಮುಗಿಸೋ ತನಕ ವಿ ಕಾಂಟ್ ಗೆಟ್ ಅಲಾಂಗ್ ದೇರ್. ಅದಾದಮೇಲೆ ನಿಮಗೆಲ್ಲ ಎಕ್ಸಾಮ್ ರಿಲೇಟೆಡ್ ಕ್ವಶನ್ಸ್ನೇ ಸಾಲ್ವ್ ಮಾಡೋದು, ಪ್ರೀವಿಯಸ್ ಇಯರ್ ಕ್ವಶನ್ಸ್ನೇ ನಾವು ನಿಮಗೆ ಹೇಳ್ಕೊಡೋದು, ಇಲ್ಲ ಎನಿ ಇಂಪಾರ್ಟೆಂಟ್ ಕ್ವಶನ್ ಇವಾಗ ನಿಮಗೆ ಬರೋದು ದಟ್ ವಿ ವಿಲ್ ಕಾನ್ಸಂಟ್ರೇಟ್ ಆನ್. ಸೊ ನಿಮಗೆ ಯಾವ್ದಾರ ಕ್ವಶನ್ ಹೇಗೆ ಸಾಲ್ವ್ ಮಾಡಬೇಕು, ಯು ಶುಡ್ ಹ್ಯಾವ್ ದಟ್ ನಾಲೆಜ್. ದಟ್ ಈಸ್ ವೈ ವಿ ಆರ್ ಡೂಯಿಂಗ್ ದಿಸ್. ಹೆಲೋ, ವೆಲ್ಕಮ್. ಟೆನ್ಸಸ್ ಅಂದರೆ ಏನು? ವರ್ಬ್ಸ್ ಕಮ್ ಇನ್ 3 ಟೆನ್ಸಸ್. ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದಿಸ್. ನಿಮಗೆ ಏನೇ ಡೌಟ್ ಇದ್ದರೂ, ಏನೇ ಕ್ಲಾರಿಫಿಕೇಶನ್ ಬೇಕಿದ್ದರೂ ಯು ಕ್ಯಾನ್ ಪುಟ್ ಇಟ್ ಇನ್ ದ ಲೈವ್ ಚಾಟ್. ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಫಸ್ಟು ಟೆನ್ಸಸ್ದು ಡೆಫಿನೇಷನ್ ನೋಡೋಣ. ಆ್ಯಂಡ್ ವೆನ್ ಇದು ತುಂಬ ದೊಡ್ಡ ಡೆಫಿನೇಷನ್ ಆಗಿ ಕಾಣಿಸ್ಬೋದು, ಬಟ್ ಇಟ್ ಇಸ್ ಫೈನ್. ವರ್ಬ್ಸ್ ಕಮ್ ಇನ್ 3 ಟೆನ್ಸಸ್. ನಮಗೆ ವರ್ಬ್ ಅಂತ ಬಂದಾಗ ನಮಗೆ ಅದು 3 ಟೆನ್ಸಸ್ಸಲ್ಲಿ ಗೊತ್ತಾಗುತ್ತೆ. ಯಾವುದು? ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ನಾವು ಚಿಕ್ಕವರಾಗ್ಲಿಂದ ಏನು ಕಲ್ತ್ಕೊಂಡು ಬಂದಿದ್ದೀವಿ, ಟೆನ್ಸಸ್ ಅಂದರೆ ಒಂದು ಹಿಂದೆ ಏನಾಗಿರೋದು, ಅಂದರೆ ಫ್ಯೂಚರಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ, ಒಂದು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಏನಾಗ್ತಿದೆ, ಇದನ್ನು ನಾವು ಟೆನ್ಸಸ್ ಅಂತ ಕಲ್ತ್ಕೊಂಡು ಬಂದಿದ್ದೀವಲ್ಲ. ಆ ಟೆನ್ಸಸ್ ಕೆಳಗಡೆ 4 ಥರ ವಿಧಗಳಿದೆ. ಅದರ ಫಂಕ್ಷನ್ಸ್ ಏನು ಅಂತಲೂ ನಾವು ಕಲಿಬೇಕಾಗಿದೆ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಟ್. ಪಾಸ್ಟ್ ಅಂದ್ರೇನು? ಏನಾರ ಆಗಿ ಹೋಗಿರೋದನ್ನ ನಾವು ಪಾಸ್ಟ್ ಅಂತೀವಿ. PDO ಎಕ್ಸಾಮ್ಗೆ ಹೆಲ್ಪ್ ಆಗುತ್ತಾ? ಮಿಸ್, ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ ಇದು. ಜನರಲ್ ಇಂಗ್ಲೀಷ್ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಕಡೆನೂ ಇದು ಹೆಲ್ಪ್ ಆಗುತ್ತೆ. ಹಾಯ್ ಹೆಲೋ, ಯಾ. ಸೊ ಪಾಸ್ಟ್ ಅಂದ್ರೇನು?
ನಾನು ತುಂಬ ಟೈಮ್ ತೊಗೊಳ್ಳಲ್ಲ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತ ಇದೆಲ್ಲ ನಿಮ್ಗೆ ಬೇಸಿಕ್ ಅರ್ಥ ಆಗಿರೋದು. ನಾನು ಫಂಕ್ಷನ್ಸ್ಗೆ ಐ ವಿಲ್ ಜಂಪ್ ಇನ್ ಅ ಸೆಕೆಂಡ್. ಪಾಸ್ಟ್ ಅಂದರೆ ಏನೋ ಒಂದು ಆ್ಯಕ್ಷನ್ ಆಗೋಗಿರೋದು, ಆಯಿತಾ, ಮುಂಚೆ ಆಗಿರೋದು, ಇಲ್ಲ ನಿನ್ನೆ ಆಗಿರೋದು, ಇಲ್ಲ ಹಿಂದಿನ ವಾರ ಆಗಿರೋದು, ಇಲ್ಲ 3 ವರ್ಷಗಳ ಹಿಂದೆ ಆಗಿರೋದು. ಸೊ one last time I'd like to say hi to all the people who have joined now. Okay. The present tense is used to describe things that are happening right now or things that are continuous. ನೋಡಿ, ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ, ಇದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ನಾನು ಕ್ಲಾಸ್ ಮಾಡ್ತಾನೆ ಇರ್ತೀನಿ, ಅದು ಕೂಡ ನಮಗೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ದ ಫ್ಯೂಚರ್ ಟೆನ್ಸ್ ಡಿಸ್ಕ್ರೈಬ್ ಥಿಂಗ್ಸ್ ದಟ್ ಹ್ಯಾವ್ ಎಟ್ ಟು ಹ್ಯಾಪನ್. ಅಂದರೆ ಮುಂದೆ ಆಗಬೇಕಾಗಿರೋದು, ನಾಳೆ ಇಲ್ಲ ಮುಂದಿನ ವಾರ, ಇಲ್ಲ ಮುಂದಿನ ವರ್ಷ, ಇಲ್ಲ ಮುಂದಿನ ವರ್ಷಗಳು, ಅಲ್ಲಿ ಆಗುವ ಆ್ಯಕ್ಷನ್ಗಳು ಇಲ್ಲ ಸಿಚುಯೇಷನ್ಗಳು ಎಂತ ಇರ್ಬೋದು, ಅದು ನಮಗೆ ಫ್ಯೂಚರ್ ಟೆನ್ಸ್ ಆಗುತ್ತೆ. ಸೊ ಇದು ಬೇಸಿಕ್ ಮೀನಿಂಗ್. ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂದರೆ ಏನು ಅಂತ ನಮ್ಗೆ ಇದೆಲ್ಲ ಗೊತ್ತಿದೆ ಅಲ್ಲ. ಸೊ ಲೆಟ್ ಅಸ್ ಜಂಪ್ ಇನ್ ಟು ದ ಟೆನ್ಸಸ್. ಆಸ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ನೇಮ್, ಪಾಸ್ಟ್ tense verbs used to indicate an action, event or condition that has happened in the past. ಏನಾರು ಆ್ಯಕ್ಷನ್ ಆಗಲಿ, ಏನಾರು ಒಂದು ಫಂಕ್ಷನ್ ಆಗಲಿ, ಏನಾರು ಒಂದು ಕಂಡೀಷನ್ ಆಗಲಿ, ಏನಾರು ಒಂದು ಸಿಚುವೇಶನ್ ಆಗಲಿ, ಬಟ್ ಅದು ಮುಗಿದು ಹೋಗಿರಬೇಕು, ಅದನ್ನು ನಾವು ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಈಚ್ ಟೆನ್ಸ್ ಹ್ಯಾಸ್ 4 ಆಸ್ಪೆಕ್ಟ್ಸ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ನಮಗೆ ಟೆನ್ಸ್ ಅಂತ ಬಂದಾಗ ಈಚ್ ಟೆನ್ಸ್ ಪಾಸ್ಟ್ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಇಲ್ಲ ಫ್ಯೂಚರ್ ಆಗಿರ್ಬೋದು, ಅದ್ರ ಕೆಳಗಡೆ ನಮಗೆ 4 ಥರ ಬರುತ್ತೆ. ಅದನ್ನು ನಾವು ಕಲಿಬೇಕಾಗಿರೋದಿಲ್ಲ. That talks about the completion of the event or action, and based on that we have 4 types of past tense verbs. Past tense ಅಂತ ಬಂದಾಗ past tense ಕೆಳಗಡೆ ನಮಗೆ 4 ಥರ ಡಿಫ್ರೆಂಟ್ ಕ್ಯಾಟಗರಿ ಬರುತ್ತೆ. ಆ 4 ಕ್ಯಾಟಗರಿ ಯಾವುದು ಅಂತ ನೋಡೋಣ. ಫಸ್ಟು ಸಿಂಪಲ್ ಪಾಸ್ಟ್ ಟೆನ್ಸ್. ಫಸ್ಟ್ ಒನ್ ಇಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ನೆಕ್ಸ್ಟು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆದಮೇಲೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಆಮೇಲೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನಿಮಗೆ 3 ಥರದ ಟೆನ್ಸ್ಗಳಿದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಲ್ವಾ. ಆ 3 ಥರದ ಕೆಳಗಡೆಗಳನ್ನು ಸೇಮ್ ಇದೇ ಥರ ಬರುತ್ತೆ. ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಅದೇ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಈ ಥರ ಬರುತ್ತೆ. ಅದನ್ನೇ ನಾವು ಫ್ಯೂಚರ್ ಟೆನ್ಸಲ್ಲೂ ಕೂಡ ತಗೋಬೇಕಾಗಿದೆ. ಸೊ ಎಷ್ಟು ಥರದ್ದು ಬರುತ್ತೆ? 4 ಥರ ಬರುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಸಿಂಪಲ್ ಪಾಸ್ಟ್ ಟೆನ್ಸ್. ಏನು ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ನೋಡೋಣ. ಆ್ಯಕ್ಚುಲಿ ಯಾವುದೇ ಟೆನ್ಸ್ ತೊಗೊಂಡ್ರು ನಮಗೆ ಸಿಂಪಲ್ ಅಂತ ಕ್ಯಾಟಗರಿ ಬಂದಾಗ ಇಟ್ ಇಸ್ ವೆರಿ ಸಿಂಪಲ್. ನೀವು ಇದನ್ನೆಲ್ಲ ಇನ್ನೂ ಸುಲಭವಾಗಿ ಕಲಿಬೇಕು ಅಂದರೆ ಒಂದು ಟೇಬಲ್ ಥರ ಮಾಡ್ಕೊಂಡ್ಬಿಟ್ಟು ಯು ಜಸ್ಟ್ ಒಂದು ವರ್ಡ್ ಇಟ್ಕೊಂಡು ಯು ಕ್ಯಾನ್ ಜಸ್ಟ್ ಡಿಫ್ರೆನ್ಶಿಯೇಟ್, ಹೇಗೆ ಡಿಫ್ರೆನ್ಸ್ ಆಗುತ್ತೆ ಅಂತ. ಅದು ಕೂಡ ನಾನು ಹೇಳ್ಕೊಡ್ತೀನಿ ಹೇಗೆ ಮಾಡೋದು ಅಂತ. ದ ಸಿಂಪಲ್ ಪಾಸ್ಟ್ ಟೆನ್ಸ್, yes, the simple past tense is used to indicate or describe something that happened or existed in the past. The situations or conditions to use a simple past tense is to. ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಏನೋ ಒಂದು ಆಗಿಬಿಟ್ಟಿದೆ ಅಷ್ಟೇ, ಇನ್ನೇನು ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡ್ತಿಲ್ಲ. ಸಿಂಪಲ್ ಆಗಿರೋ ಒಂದು ಸಿಚುವೇಶನ್ ಇಲ್ಲ, ಸಿಂಪಲ್ ಆಗಿ ನಾವು ಆ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ದಟ್ ಯು ಹ್ಯಾವ್ ಟು ರಿಮೆಂಬರ್. ಎಲ್ಲೆಲ್ಲಿ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ನ ಬಳಸ್ಬೋದು? Describe an action, event or condition that occurred in the past or at a specified time. ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನಾನೀಗ ಮೊನ್ನೆ ಹೋಗ್ಬಿಟ್ಟು ಎಲ್ಲೋ ಕಾಫಿ ಕುಡ್ಕೊಂಡು ಬಂದೆ ಅಂತ ಹೇಳ್ತೀನಿ, ಸಿಂಪಲ್ ಪಾಸ್ಟ್ ಟೆನ್ಸ್. ಐ ಹ್ಯಾಡ್ ಕಾಫಿ ಡೇ ಬಿಫೋರ್ ಎಸ್ಟರ್ಡೇ, ಮುಗೀತು ಅಲ್ವಾ. ಇಲ್ಲ ಯಾವ್ದಾರ ಸ್ಪೆಸಿಫೈಡ್ ಟೈಮ್ ನಾನು ಮೆನ್ಷನ್ ಮಾಡಿದೆ, ಇಲ್ಲ ಯು ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ ಇಯರ್ ಅಲ್ವಾ. ರೆಫರ್ ಆರ್ ಡಿಸ್ಕ್ರೈಬ್ ಆನ್ ಆ್ಯಕ್ಷನ್ ದಟ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಆ್ಯಂಡ್ ದೆರ್ ಇಸ್ ನೋ ಟೈಮ್ ಮೆನ್ಷನ್. ಕೆಲವು ಸತಿ ನೀವು ಟೈಮ್ ಮೆನ್ಷನ್ ಮಾಡ್ತೀರಾ, ಕೆಲವು ಸತಿ ನೀವು ಟೈಮ್ ಮೆನ್ಷನ್ ಮಾಡಲ್ಲ. ಐ ಹ್ಯಾಡ್ ಗಾನ್ ದೇರ್, ನಾನು ಹ್ಯಾಡ್ ಗಾನ್ ದೇರ್ ಎಟ್ 4 PM ಎಸ್ಟರ್ಡೇ ಅಂತ ಅಂದಾಗ ನಾವು ಟೈಮ್ ಮೆನ್ಷನ್ ಮಾಡ್ತಿದ್ದೀವಿ. ಬಟ್ ಐ ಹ್ಯಾಡ್ ಗಾನ್ ದೇರ್ ಅಂತ ಅಂದಾಗ ನಾನು ಟೈಮ್ ಮೆನ್ಷನ್ ಮಾಡ್ತಿಲ್ಲ. ಬಟ್ ಅದು ಕೂಡ ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಏನು ಆಗೋಗಿದೆಯೋ ಅದೆಲ್ಲ ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಕೆಳಗಡೆ ಬರುತ್ತೆ. Describe an action or occurrence of an event that is done repeatedly and regularly. ನೋಡಿ, ಇದು ನಮಗೆ ಪಾಸ್ಟಲ್ಲಿ ಇದೇ ಒಂದು ಆ್ಯಕ್ಷನ್ ಪದೇ ಪದೇ ನಮಗೆ ಆಗಿತ್ತು, ಆಗ್ತಾ ಇದೆ ಅಲ್ಲ, ಆಗಿತ್ತು. ಈಗ 2022 ಅಲ್ವಾ, 2011 ಆಗಿತ್ತು, 2012 ಆಗಿತ್ತು, 2013 ಆಗಿತ್ತು, 2015 ಆಗಿತ್ತು. ಅದು ರಿಪೀಟೆಡ್ ಆಗಿ ಆಗ್ತಿದ್ರು ಅದು ನಮಗೆ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಲೇ ಕನ್ಸಿಡರ್ ಮಾಡಬೇಕಾಗಿದೆ. ಡಿಸ್ಕ್ರೈಬ್ ಅ ಸ್ಟೇಟ್ ಆಫ್ ಮೈಂಡ್. ಮಿಸ್ ಐ ಹ್ಯಾವ್ ಒನ್ ಡೌಟ್. ನಿಮಗೆ ಎಂಥ ಡೌಟ್ ಇದ್ರೂ ಪ್ಲೀಸ್ ಚಾಟ್ ಬಾಕ್ಸಲ್ಲಿ ಲೈವ್ ಚಾಟಲ್ಲಿ ಕೇಳ್ಬೋದು. ಐ ವಿಲ್ ಕ್ಲಾರಿಫೈ ಇಟ್.
Describe a state of mind in the past or a feeling that was felt in the past. ಇದು ನೋಡಿ ಇಂಟ್ರೆಸ್ಟಿಂಗ್. ನಿಮಗೆ 3 ದಿನದ ಹಿಂದೆ ಏನೋ ಒಂದು ನೆನಪು ಬಂತು, ಇಲ್ಲ 3 ದಿನದ ಹಿಂದೆ ನಿಮಗೆ ಕೋಪ ಬಂತು, ಇಲ್ಲ ಖುಷಿಯಾಗಿದ್ರಿ. ಆ 3 ದಿನದ ಹಿಂದೆ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ತಿದ್ದೀರಲ್ಲ, ಅದು ನಮಗೂ ಪಾಸ್ಟ್ ಟೆನ್ಸ್ ಆಗಿ ಕನ್ಸಿಡರ್ ಮಾಡಬೇಕಾಗಿದೆ. And describe events that have occurred in quick succession in the past. Once again, this is the same. Quick succession ಅಂದರೆ ಪದೇ ಪದೇ ರಿಪೀಟ್ ಆಗೋದು. ಲೈಕ್ ಒಂದು ವಾರ ಬಿಟ್ಟು ನಮಗೆ ಒಂದೇ ಈವೆಂಟ್ ಅಪಿಯರ್ ಆಗ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಕ್ವಿಕ್ ಸಕ್ಸೆಷನ್ ಅಂತ. ಸೊ ದೀಸ್ ಆರ್ ಸಮ್ ಆಫ್ ದ ಕ್ಯಾಟಗರೀಸ್ ವೆರ್ ಇನ್ ವಿ ಹ್ಯಾವ್ ಟು ಕನ್ಸಿಡರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದರೆ ಏನು ಅಂದರೆ ದೀಸ್ ಆರ್ ದ ಕಂಡೀಷನ್ ವೆರ್ ಇನ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಎಲ್ಲಿ ಒಂದು ಆಕ್ಷನ್, ಡಿಸ್ಕ್ರೈಬ್ ಎನ್ ಆಕ್ಷನ್, ಈವೆಂಟ್ ಆರ್ ಕಂಡೀಷನ್ ದಟ್ ಅಕರ್ಡ್ ಇನ್ ದ ಪಾಸ್ಟ್ ಆರ್ ಅ ಸ್ಪೆಸಿಫೈಡ್ ಟೈಮ್. ಆಯಿತಾ, ಇದನ್ನ ನೆನ್ಪಿಟ್ಕೊಳ್ಳಿ. ಟೈಮ್ ಸ್ಪೆಸಿಫೈ ಮಾಡಲಿ, ಟೈಮ್ ಸ್ಪೆಸಿಫೈ ಮಾಡದೇ ಇರಲಿ, ಒಂದು ಆ್ಯಕ್ಷನ್ ಫ್ಯೂ ಡೇಸ್ ಬ್ಯಾಕ್ ಆಗಿದೆ, ಇಲ್ಲ ಫ್ಯೂ ಇಯರ್ಸ್ ಬ್ಯಾಕ್ ಆಗಿದೆ ಅಂದರೆ ದಟ್ ವಿಲ್ ಕಮ್ ಅಂಡರ್ ಸಿಂಪಲ್ ಪಾಸ್ಟ್ ಟೆನ್ಸ್. ಇನ್ನೊಂದು ಏನಂದರೆ ವಾಟ್ ಎವರ್ ಯು ಫೀಲ್ ಆರ್ ವಾಟ್ ಎವರ್ ಸ್ಟೇಟ್ ಆಫ್ ಮೈಂಡ್ ಯು ವರ್ ದೇರ್, ಇವನ್ ದಟ್ ಕಮ್ಸ್ ಅಂಡರ್ ಸಿಂಪಲ್ ಪಾಸ್ಟ್ ಟೆನ್ಸ್. ಎಕ್ಸಾಂಪಲ್ಸ್ ನೋಡೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ಗೆ ಎಕ್ಸಾಂಪಲ್ ನೋಡೋಣ. ಆ್ಯಂಡ್ ನಾನು ಎಕ್ಸಾಂಪಲ್ ಕೊಟ್ಮೇಲೆ ನೀವು ಕೂಡ ಎಕ್ಸಾಂಪಲ್ಸ್ ಕೊಡಬೇಕಾಗಿದೆ. ಸೊ ವೆನ್ ವಿ ಟಾಕ್ ಅಬೌಟ್ ಸಿಂಪಲ್ ಪಾಸ್ಟ್ ಟೆನ್ಸ್, ಕೆಲವು ಎಕ್ಸಾಂಪಲ್ ನೋಡೋಣ. My family watched a horror movie. I learned 20 lessons. I wrote a letter to my brother. Okay, this comes under simple past tense. I wrote a letter to my brother. ನೋಡಿ, I wrote a letter to my brother. wrote ಏನಾಗುತ್ತೆ, ನಮಗೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಮೈ ಫ್ಯಾಮಿಲಿ ವಾಚ್ಡ್ ಅ ಹಾರರ್ ಮೂವಿ. ವಾಚ್ಡ್ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಐ ಲರ್ನ್ 20 ಲೆಸನ್. ಲರ್ನ್ಡ್ ಏನಾಗುತ್ತೆ, ಲರ್ನ್ಡ್ ಏನಾಗುತ್ತೆ, ಸಿಂಪಲ್ ಪಾಸ್ಟ್ ಆಗುತ್ತೆ. ನಮಗೆ ನಾರ್ಮಲ್ ಆಗಿ ಪಾಸ್ಟ್ ಟೆನ್ಸ್ ಯಾವಾಗ ರೆಕಗ್ನೈಸ್ ಮಾಡ್ತೀರಾ ಗೊತ್ತಾ? ಇ ಡಿ ಅಂತ ಸಫಿಕ್ಸ್ ಬರುತ್ತಲ್ಲ, ಐ ರೈಟ್ ಇಟ್ ಡೌನ್. ನೋಡಿ, ಇ ಡಿ ಅಂತ ನಿಮಗೆ ಎಲ್ಲೆಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬರುತ್ತೋ ಅದೆಲ್ಲ ನಿಮಗೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಡಿಡ್ ಆ್ಯಂಡ್ ಹ್ಯಾಡ್ ಹೇಗೆ ಯೂಸ್ ಮಾಡಬೇಕು, ಕನ್ಫ್ಯೂಸ್ ಇದೆ. ಸೊ ಪ್ಲೀಸ್ ಹೇಗೆ ಅಂತ ಹೇಳಿ ಹೆಲ್ಪಿಂಗ್ ವರ್ಬ್ ಯಾವಾಗ ಯೂಸ್ ಮಾಡೋದು. ಐ ವಿಲ್ ಡೆಫಿನೆಟ್ಲಿ ಟೆಲ್. ಇದು ಮುಗಿಸಿದ ಮೇಲೆ ನಾನು ಐ ವಿಲ್ ಡೆಫಿನೆಟ್ಲಿ ಕ್ಲಾರಿಫೈ ಯುವರ್ ಡೌಟ್. ಐ ಟುಕ್ ಯುವರ್ ಪೆನ್ ಬೈ ಮಿಸ್ಟೇಕ್. ಅದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಐ ಟುಕ್ ಯುವರ್ ಪೆನ್ ಬೈ ಸಿಂಪಲ್ ಪಾಸ್ಟ್ ಕನ್ಸಿಡರ್ ಮಾಡ್ಬೋದು. ಮೈ ಫ್ಯಾಮಿಲಿ ವೆಂಟ್ ಟು ಟೆಂಪಲ್. ಸಿಂಪಲ್ ಪಾಸ್ಟ್, ವೆರಿ ಗುಡ್. ಐ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ. ದಿಸ್ ಇಸ್ ಅ ರೈಟ್ ಆನ್ಸರ್. ಐ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ವೆರಿ ಗುಡ್. ನೌ ಲೆಟ್ ಅಸ್ ಸಿ ಸಮ್ ಮೋರ್ ಎಕ್ಸಾಂಪಲ್ಸ್. So let us see some more example. ಅರ್ಥ ಮಾಡ್ಕೊಳ್ಳೋದಕ್ಕೆ. ಸಿ, ಡಿಟ್ ಅಂತ ಯಾವಾಗ ನೀವು ಯೂಸ್ ಮಾಡ್ಬೋದು ಅಂದರೆ, ಡಿಡ್ ಅಂತ ನೀವು ಯಾವಾಗ ಕೇಳ್ತೀರಾ? ಇಟ್ ಇಸ್ ಅ ಗುಡ್ ಕ್ವಶನ್. ಆ್ಯಕ್ಚುಲಿ ವರ್ಬ್ಸ್ ಅಂತ ಬಂದಾಗ, ಇಲ್ಲ ಟೆನ್ಸಸ್ ಅಂತ ಬಂದಾಗ ಡಿಡ್ ಅಂತ ನೀವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇದು ಡಿಡ್ ಅಂದರೆ ಫಸ್ಟು ಇದು ಬೇಸ್ ಫಾರ್ಮಲ್ಲಿ ನಮಗೆ ಸಿಗ್ತಾ ಇದೆ. ಓಕೆನಾ? ದಿಸ್ ಇಸ್ ದ ಬೇಸ್ ಫಾರ್ಮ್ ಆಫ್ ದ ವರ್ಡ್. ಒಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇದು ಆಕ್ಸಿಲರಿ ವರ್ಬ್ ಆಗುತ್ತೆ. ದಿಸ್ ವಿಲ್ ಬಿಕಮ್ ಆಕ್ಸಿಲರಿ ವರ್ಬ್ ಆಗುತ್ತೆ. ಆ್ಯಂಡ್ ಇಟ್ ಶೋಸ್
it shows that the question is in the past tense. ನೀವು it shows that the question is in the past tense ಅಂತ ಯಾಕೆ ಹೇಳ್ತೀವಿ ಅಂದರೆ, ನೀವು ಡಿಡ್ ಎಲ್ಲೆಲ್ಲಿ ಬಳಸ್ಬೋದು ಅಂದರೆ, ಒಂದು ಈವೆಂಟ್ ಆಗೋಗ್ಬಿಟ್ಟಿದೆ, ಆ ಈವೆಂಟ್ ಬಗ್ಗೆ ನೀವು ಪ್ರಶ್ನೆ ಮಾಡುವಾಗ ಡಿಡ್ ಅಂತ ಬಳಸ್ಬೋದು. ಈಗ ಡಿಡ್ ಯು ಈಟ್ ದ ಕೇಕ್, ನೀವು ಕೇಕ್ ತಿಂದ್ರಾ, ಅದು ಏನೋ ಒಂದು ಆಗೋಗಿರೋ ವಿಷಯ ಅಲ್ವಾ. ಡಿಡ್ ಯು ಗೋ ಟು ಸ್ಕೂಲ್ ಟುಡೇ, ಇವತ್ತು ನೀವು ಅಂದರೆ ಬೆಳಗ್ಗೆ ಸ್ಕೂಲ್ಗೆ ಹೋಗಿದ್ರಾ. ಡಿಡ್ ಯು ಹ್ಯಾವ್ ಫುಡ್, ಡಿಡ್ ಶಿ ಲೈಕ್ ದ ಸರ್ಪ್ರೈಸ್, ಡಿಡ್ ಶಿ ಬೈ ದಟ್ ಬುಕ್. ಈ ಥರ ನಾವು ಪ್ರಶ್ನೆ ಮಾಡುವಾಗ ಸಮ್ ಈವೆಂಟ್ ಆಗೋಗಿರೋದ್ರ ಬಗ್ಗೆ ನಾವು ಕ್ವಶನ್ ಕೇಳ್ತಿದ್ದೀವಲ್ಲ, ಸೊ ಅದು ಸಿಂಪಲ್ ಫಾರ್ಮಲ್ಲಿ ಡಿಡ್ ಅಂತ ಯೂಸ್ ಮಾಡ್ಬೋದು. ಐ ಹೋಪ್ ದಿಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್. ಆ್ಯಂಡ್ ಹ್ಯಾಡ್ ಅಂತ ನೀವೆಲ್ಲಿ ಯೂಸ್ ಮಾಡ್ಬೋದು, ಹ್ಯಾಡ್ ಅಂತ ಎಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಹ್ಯಾಡ್ ಅಂತ ಬಂದಾಗ ಇದು ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಡಿಡ್ ಅನ್ನೋದು ನಮಗೆ ಪಾಸ್ಟ್ ಟೆನ್ಸ್ ಅಂದರೆ, ಹ್ಯಾಡ್ ಅನ್ನೋದು ನಮಗೆ ಪಾಸ್ಟ್ ಮತ್ತು ಪ್ರೆಸೆಂಟ್ ಟೆನ್ಸ್ ಎರಡು ಕಡೆನೂ ಬರುತ್ತೆ. ಸೊ ಲೆಟ್ ಅಸ್ ಸಿ ಹ್ಯಾಡ್ ರೂಲ್ಸ್. ನೋಡೋಣ. ಇದು ನಮಗೆ ಪದಗಳಿರುತ್ತಲ್ಲ, ಐ, ಯು, ಇಲ್ಲ ಹಿ, ಇಲ್ಲ ಶಿ, ಇಲ್ಲ ಇಟ್, ಇಲ್ಲ ದೇ ಅಂತ ಎಲ್ಲ ಪದಗಳು ಬರುತ್ತಲ್ಲ, ಅದ್ರ ಜೊತೆ ನೀವು ಇಲ್ಲ ಎನಿ ಸಿಂಗ್ಯುಲರ್ ಇಲ್ಲ ಎನಿ ಪ್ಲೂರಲ್ ನೌನ್ಸ್ ಜೊತೆ ಪಾಸ್ಟ್ ಟೆನ್ಸ್, ಒನ್ ಸೆಕೆಂಡ್, ಸಿಂಗ್ಯುಲರ್ ಇಲ್ಲ ಪ್ಲೂರಲ್ ನೌನ್ ಜೊತೆ ಇನ್ ಪಾಸ್ಟ್ ಟೆನ್ಸ್ ಆ್ಯಂಡ್ ಸಮ್ಟೈಮ್ಸ್ ಪ್ರೆಸೆಂಟ್ ಟೆನ್ಸ್ ಯು ಕ್ಯಾನ್ ಯೂಸ್. ಸೊ ಹ್ಯಾಡ್ ಅಂತ ಎಲ್ಲಿ ಮಾಡ್ತೀರಾ ಗೊತ್ತಾ? ಈಗ ದೇ ಹ್ಯಾಡ್ ಗಾನ್ ಟು ಮೂವಿ ಎಸ್ಟರ್ಡೇ, ನಿನ್ನೆ ಅವರು ಮೂವಿಗೆ ಹೋಗಿದ್ರು. ದೇ ಹ್ಯಾಡ್ ಕುಕುಂಬರ್ ಫಾರ್ ಸಾಲೆಡ್ ಎಸ್ಟರ್ಡೇ, ನಿನ್ನೆ ಅವರಿಗೆ ಕುಕುಂಬರ್ ಇತ್ತು ಊಟ ಮಾಡುವಾಗ. ಸೊ ನಾವು ಇದನ್ನು ಪಾಸ್ಟ್ ಟೆನ್ಸಲ್ಲಿ ಪ್ರೊನೌನ್ಸ್ ಇಲ್ಲ ಸಿಂಗ್ಯುಲರ್ ಇಲ್ಲ ಪ್ಲೂರಲ್ ನೌನ್ಸ್ ಜೊತೆ ಹ್ಯಾಡ್ನ ಯೂಸ್ ಮಾಡ್ಬೋದು. ಡಿಡ್ ಅಂತ ಯಾವಾಗ ನಾವೇನಾದ್ರು ಕ್ವಶನ್ ಮಾಡುವಾಗ ಯೂಸ್ ಮಾಡ್ತೀವಿ, ಆದರೆ ಆ ಆ್ಯಕ್ಷನ್ ಮುಂಚೆನೇ ಆಗಿರ್ಬೋದು. ಹ್ಯಾಡ್ ಅಂದರೆ ವಿ ಆರ್ ಟೆಲ್ಲಿಂಗ್ ಸಮಥಿಂಗ್, ವಿ ಆರ್ ಗಿವಿಂಗ್ ದ ಇನ್ಫಾರ್ಮೇಷನ್. ಒಂದು ಕ್ವಶನ್ ಕೇಳುತ್ತೆ, ಒಂದು ಆನ್ಸರ್ ಹೇಳುತ್ತೆ. ಸೊ ಇಸ್ ದಿಸ್ ಕ್ಲಿಯರ್ ಟು ಆಲ್ ಆಫ್ ಯು? to past tense ಆಗುತ್ತೆ. The same sentence can be used in the same thing can be used in present tense too. So ನೋಡೋಣ. I am seeing quite a lot of examples. Very good. So did and had confusion clear ಆಗಿದ್ರೆ let us move ahead. ನೋಡಿ, ಫಾರ್ಮ್ಯುಲೇಟಿಂಗ್ ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು ಅಂತ ನೋಡೋಣ. ದ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇಸ್ ಫಾರ್ಮ್ ದ ಪಾಸ್ಟ್ ಟೆನ್ಸ್ ಆಫ್ ದ ವರ್ಬ್. ಈಗ ನಮಗೆ ವಾಸ್ ಆ್ಯಂಡ್ ವರ್ ಅಂತ ಇದೆ. ದಿಸ್ ಇಸ್ ಯೂಸ್ಡ್ ವೆನ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ಪಾಸ್ಟ್ ಟೆನ್ಸ್. ಆ್ಯಂಡ್ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ING ಬಳಸ್ತೀವಿ. ING ಬಳಸ್ತೀವಿ. ಸೊ ಲೆಟ್ ಮಿ ಟೆಲ್ ಯು ಸಮಥಿಂಗ್. ನಿಮಗೆ ಎಲ್ಲೆಲ್ಲಿ ಕಂಟಿನ್ಯೂಸ್ ಅಂತ ಬರುತ್ತೋ, ಪಾಸ್ಟ್ ಕಂಟಿನ್ಯೂಸ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು, ಇಲ್ಲ ಫ್ಯೂಚರ್ ಕಂಟಿನ್ಯೂಸ್ ಇರ್ಬೋದು, ಎಲ್ಲೆಲ್ಲಿ ನಿಮಗೆ ಕಂಟಿನ್ಯೂಸ್ ಅಂತ ಬರುತ್ತೆ ಅಲ್ಲೆಲ್ಲ ನೀವು ING ಅಂತ ಬಳಸ್ತಾ ಇರ್ತೀರಾ. ಸಮಥಿಂಗ್ ವಿಚ್ ಹ್ಯಾಸ್ ಹ್ಯಾಪನ್ ಇನ್ ದ ಪಾಸ್ಟಲ್ಲೂ ನೀವು ING ಅಂತ ಬಳಸ್ತೀರಾ. ಕಂಟಿನ್ಯೂಸ್ ಫಾರ್ಮ್ ಇದ್ದರೆ ಪ್ರೆಸೆಂಟಲ್ಲೂ ING ಅಂತ ಬಳಸ್ತೀರಾ, ಫ್ಯೂಚರಲ್ಲಿ ಕೂಡ ನೀವು ING ಅಂತ ಬಳಸ್ತೀರಾ. ಸೊ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೊ these two tenses can be used together to indicate that an action happened while another was in progress. ನೋಡಿ, ಅರ್ಥ ಮಾಡ್ಕೊಳ್ಳಿ ಈ ಸೆಂಟೆನ್ಸ್ ಹೇಗೆ ಇದೆ ಅಂತ. ಒಂದು ಆ್ಯಕ್ಷನ್ ಮುಗ್ದೋಗಿದೆ, ಬಟ್ ಇನ್ನೊಂದು ಆ್ಯಕ್ಷನ್ ಪ್ರೋಗ್ರೆಷನಲ್ಲಿ ಇದೆ. ಆವಾಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ಬೋದು. ಇನ್ನೊಂದ್ಸತಿ ಹೇಳ್ತೀನಿ, ಒಂದು ಆ್ಯಕ್ಷನ್ ಮುಗ್ದೋಗಿದೆ ಬಟ್ ಇನ್ನೊಂದು ಆ್ಯಕ್ಷನ್ ಪ್ರೋಗ್ರೆಷನಲ್ಲಿ ಇದೆ, ನಮ್ಗೆ ಅಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ಬೋದು. ಸೊ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ದು ಎಕ್ಸಾಂಪಲ್ಸ್ ನೋಡೋಣ.
ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸಾಂಪಲ್ ಮತ್ತು ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಆ್ಯಂಡ್ ಇನ್ನೂ ಸಿಂಪಲ್ ಆಗಿ ನಿಮಗೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೇಳಬೇಕು ಅಂದರೆ I'll tell you, wait, I'll note it down here. Past continuous tense ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದರೆ it is used when we talk about an action that was going on at a certain time in the past, and if we do not state when it started or ended. Okay, ಈ definition consider ಮಾಡಿ. It is used when we talk about an action that was going on at a certain time in the past, but if we do not state when it started and ended, ಮುಂಚೆ ಏನೋ ಒಂದು ಆಕ್ಟಿವಿಟಿ ಶುರು ಆಗಿಬಿಟ್ಟಿದೆ ಪಾಸ್ಟಲ್ಲಿ, ಬಟ್ ನಾವಿಲ್ಲಿ ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತಿಲ್ಲ. ಸೊ ಆಕ್ಟಿವಿಟಿ ಇನ್ನೂ ನಡೀತಾ ಇರ್ಬೋದು, ಆಕ್ಟಿವಿಟಿ ಮುಗ್ದೋಗಿರ್ಬೋದು, ಬಟ್ ಇಲ್ಲಿ ನಡೀತಾ ಇರಬೇಕಾಗಿದೆ, ಬಟ್ ಪಾಸ್ಟಲ್ಲಿ ನಡೀತಾ ಇರಬೇಕಾಗಿದೆ, ಪ್ರೆಸೆಂಟಲ್ಲಿ ಅಲ್ಲ. ಸೊ ದಟ್ ಈಸ್ ವೇರ್ ಯು ಕ್ಯಾನ್ ಕನ್ಸಿಡರ್ ಕಂಟಿನ್ಯೂಸ್ ಟೆನ್ಸ್. ಐ ಹೋಪ್ ದಿಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್. We were playing cricket yesterday. Amazing. Very good example. Learning, caring, reading, working. All correct examples ಇದೆ. Very good. Yeah. So, examples ನೋಡೋಣ. ಸ್ವಲ್ಪ examples ನೋಡೋಣ ಅರ್ಥ ಮಾಡ್ಕೊಳ್ಳೋದಕ್ಕೆ. ಎಕ್ಸಾಂಪಲ್ ನೋಡಿ. He was eating food ಅಂತ ತಗೊಳ್ಳೋಣ. He was eating food. ಅವ್ರು ಇನ್ನೂ ಊಟ ಮಾಡ್ತಾ ಇದ್ರು, ಊಟ ಮಾಡಿ ನಿಂತಿಲ್ಲ ಅಂತ ನಮಗೆ ಗೊತ್ತಾಗ್ತಿಲ್ಲ, ಇಲ್ಲ ಇನ್ನೂ ಊಟ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ. ಅವರು ಮುಂಚೆ ಊಟ ಮಾಡ್ತಾ ಇದ್ರು, ಒಂದು ಆಕ್ಷನ್ ನಡೀತಾ ಇದೆ ಪಾಸ್ಟಲ್ಲಿ. ಸೊ ದಟ್ ವಿಲ್ ಬಿಕಮ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಆಯ್ತಾ? ಮೈ ಡ್ಯಾಡ್ ವಾಸ್ ಗೋಯಿಂಗ್ ಟು ಡೆಲ್ಲಿ. ಮೈ ಡ್ಯಾಡ್ ವಾಸ್ ಗೋಯಿಂಗ್ ಟು ಡೆಲ್ಲಿ. ಸೊ ಅವ್ರು ಡೆಲ್ಲಿ ರೀಚ್ ಆಗಿಲ್ಲ, ಬಟ್ ಒಂದು ಆ್ಯಕ್ಷನಲ್ಲಿ ಅವರು ಪ್ರೋಗ್ರೆಷನಲ್ಲಿ ಇದೆ. ಸೊ ಕಂಟಿನ್ಯೂಸ್ ಅಂತ ಬಂದಾಗ ಒಂದು ಆ್ಯಕ್ಷನ್ ವಿಲ್ ಬಿ ಆನ್ ಪ್ರೋಗ್ರೆಸ್ ಇನ್ ದ ಪಾಸ್ಟ್. ಆವಾಗ ನೀವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಬಳಸ್ಬೋದು. ಸೊ ಲೆಟ್ ಅಸ್ ಸಿ next thing. ನನ್ನ ಕ್ಲಾಸ್ ಟೈಮ್ ಎವ್ರಿ ಡೇ ಫ್ರಮ್ 7 to 8 ಜನರಲ್ ಇಂಗ್ಲಿಷ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನಾವೀಗ ಕಂಟಿನ್ಯೂಸ್ ಟೆನ್ಸಲ್ಲಿ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ING ಅಂತ ಇನ್ವಾಲ್ವ್ ಮಾಡ್ತೀವಿ ಅಲ್ವಾ. ಬಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಆ್ಯಕ್ಷನ್ ಫುಲ್ ಕಂಪ್ಲೀಟ್ ಆಗಿರಬೇಕು. ಓಕೆ, ಹೇಗೆ ಕಂಪ್ಲೀಟ್ ಆಗಿರಬೇಕು ಅಂತ ನಾನು ಹೇಳ್ತೀನಿ. ಡಾಗ್ ಇಸ್ ಬಾರ್ಕಿಂಗ್, ಡಾಗ್ ವಾಸ್ ಬಾರ್ಕಿಂಗ್. Dog was barking is the right option. And I'm sorry, that is not my dog. Nanna naayi alla, nammane pakkad mane naayi. So let us not think about it. And I apologize for that intrusion. The past perfect tense in a sentence or conversation describes an event that happened in the past before another event in the simple past tense was completed in the past. ನೋಡಿ, ಇಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ, ಪಾಸ್ಟ್ ಪರ್ಫೆಕ್ಟ್ ಅಂದರೆ ನೋಡೋಣ. ಶಿ ವಾಸ್ ಶೈನಿಂಗ್ ಎಸ್ಟರ್ಡೇ. ವೆರಿ ಗುಡ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಏನಾಗುತ್ತೆ ಅಂದರೆ, ಇನ್ ವೆರಿ ಸಿಂಪಲ್ ವರ್ಡ್, ನಾವಿಲ್ಲಿ ಒಂದು ಈವೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ ಆ್ಯಂಡ್ ಆ ಈವೆಂಟ್ ಮುಗ್ದೋಗಿದೆ, ಇನ್ನೊಂದು ಈವೆಂಟ್ ಶುರು ಆಗೋ ಮುಂಚೆ. ಓಕೆ, ದಿಸ್ ಇಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಆ ಈವೆಂಟ್ ಮುಗ್ದೋಗಿದೆ,
ಇನ್ನೊಂದು ಈವೆಂಟ್ ಶುರುವಾಗ ಮುಂಚೆ. ನಾವು ಪರ್ಫೆಕ್ಟ್ ಅಂತ ಎಲ್ಲಿ ಬಂದ್ರೂ ಒನ್ ಈವೆಂಟ್ ಈಸ್ ಕಂಪ್ಲೀಟೆಡ್ ಅಂತ ನಾವು ಅರ್ಥ ಮಾಡ್ಕೋಬೇಕು. ದಿಸ್ ಪರ್ಟಿಕ್ಯುಲರ್ ಟೆನ್ಸ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಆನ್ ಆಕ್ಷನ್ ದಟ್ ಟುಕ್ ಪ್ಲೇಸ್ ಆ್ಯಂಡ್ ವಾಸ್ ಇಂಟರಪ್ಟೆಡ್ ಬೈ ಅನದರ್ ಆಕ್ಷನ್. ಇದು ಐ ವಿಲ್ ಜಸ್ಟ್ ನೋಟ್ ಇಟ್ ಡೌನ್. ನೋಡಿ, ಒಂದು ರೂಲ್ ನಿಮಗೆ ಇದರಲ್ಲಿ ಹೇಳ್ತೀನಿ. ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ ಇಟ್ ಈಸ್ ಯೂಸ್ಡ್ ಟು describe an action that took place and was interrupted by another action. Okay, it is used to describe an action that took place and was interrupted by another action. The situations where a past perfect tense is used to indicate an event that has occurred and been completed in the past. One event illa one situation ಮುಂಚೆ ನಮ್ಗೆ occur ಆಗಿದೆ ಅಂದ್ರೆ ಆಗಿದೆ, ಅದು ಕಂಪ್ಲೀಟ್ ಆಗಿರಬೇಕು. ಓಕೆನಾ? ಅದು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇನ್ನೂ ನಡೀತಾ ಇತ್ತು ಪಾಸ್ಟ್ ಅಲ್ಲಿ. ಪರ್ಫೆಕ್ಟ್ ಅಲ್ಲಿ ಏನಾಗಿದೆ, ಆ ಆಕ್ಷನ್ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ, ಮೀನು ಹ್ಯಾಡ್ ಬಾರೋಡ್ ಮನಿ ಫ್ರಮ್ ದ ಬ್ಯಾಂಕ್ ಟು ಬೈ ಹರ್ ನ್ಯೂ ಕಾರ್. ಮೀನು ಹ್ಯಾಡ್ ಬಾರೋಡ್ ಮನಿ ಫ್ರಮ್ ದ ಬ್ಯಾಂಕ್. ಅವರು ದುಡ್ಡು ತಗೊಳ್ಳೋದು ಆಗೋಗಿದೆ. ಮೀನು ವಾಸ್ ಬಾರೋಯಿಂಗ್ ಮನಿ ಫ್ರಮ್ ದ ಬ್ಯಾಂಕ್ ಅಂದ್ರೆ ಏನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇಲ್ಲಿ ಡಿಸ್ಕ್ರೈಬ್ ಎನ್ ಈವೆಂಟ್ ಆರ್ ಆಕ್ಷನ್ ವಿಚ್ ಹ್ಯಾಪನ್ ಬಿಫೋರ್ ಅ ಡೆಫಿನೆಟ್ ಟೈಮ್ ಇನ್ ದ ಪಾಸ್ಟ್. ನೋಡಿ, ವಿ ಹ್ಯಾಡ್ ಕ್ಲೀನ್ಡ್ ಅಪ್ ದ ಟೆರೆಸ್ ಬಿಫೋರ್ ದ ವಾಚ್ಮ್ಯಾನ್ ಅರೈವ್ಡ್. ಈಗ ನಾವು ಒಂದು ಡೆಫಿನೆಟ್ ಟೈಮ್ ಬಗ್ಗೆ ಮಾತಾಡುವಾಗಲೂ ಆ ಡೆಫಿನೆಟ್ ಟೈಮಲ್ಲಿ ಆ್ಯಕ್ಷನ್ ಕಂಪ್ಲೀಟ್ ಆಗಿರಬೇಕು. ಓಕೆನಾ? ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ವಿ ಹ್ಯಾಡ್ ಕ್ಲೀನ್ಡ್ ಅಪ್ ದ ಟೆರೆಸ್ ಬಿಫೋರ್ ದ ವಾಚ್ಮ್ಯಾನ್ ಅರೈವ್ಡ್. ಅವರು ಟೆರೆಸ್ ಕ್ಲೀನ್ ಮಾಡೋದು ಮುಗಿಸಿದ್ದಾರೆ, ಟೆರೆಸ್ನ ಕ್ಲೀನ್ ಮಾಡ್ತಿರ್ಲಿಲ್ಲ. ಆ ಆ್ಯಕ್ಷನ್ ಕಂಟಿನ್ಯೂಸ್ ಅಲ್ಲೂ ಇರಲಿಲ್ಲ, ಇಲ್ಲ ಸಿಂಪಲ್ ಪಾಸ್ಟಲ್ಲೂ ಇರಲಿಲ್ಲ. ಸೊ ಯಾವುದೇ ಆ್ಯಕ್ಷನ್ ನಮಗೆ ಕಂಪ್ಲೀಟ್ ಆಗಿದೆ ಇನ್ನೊಂದು ಆ್ಯಕ್ಷನ್ ಶುರು ಆಗ ಮುಂಚೆ ಅಂದಾಗ ನಾವು ಪರ್ಫೆಕ್ಟ್ನ ಬಳಸ್ಬೋದು. ಇಲ್ಲಿ ಆ್ಯಕ್ಷನ್ ಕಂಪ್ಲೀಟ್ ಆಗಿರೋದು ಕ್ಲೀನಿಂಗು. ಇನ್ನೊಂದು ಆ್ಯಕ್ಷನ್ ಹೇಳಬೇಕು ಅಂದರೆ ವಾಚ್ಮ್ಯಾನ್ arrival will become the second progression. Describe an action that happened in the past before another action took place. We had reached their house after the dinner was over. ನೋಡಿ, ಇಲ್ಲಿ ನಾವು ಎರಡರ ಬಗ್ಗೆ ಮಾತಾಡ್ತಿದ್ದೀವಿ. ಒಂದು, ಅವರು ಮನೆಗೆ ಲೇಟ್ ಹೋಗೋದ್ರು. ಇನ್ನೊಂದು ಪಾಸ್ಟ್ ಸಿಚುವೇಶನ್ ಬಗ್ಗೆ ಏನು ಮಾತಾಡ್ತಿದ್ದೀವಿ ಅಂದರೆ ಅವ್ರ ಮನೆಗೆ ಲೇಟಾಗಿ ಕೂಡ ಹೋಗಿದ್ದಾಯ್ತು ಆ್ಯಂಡ್ ಅಲ್ಲಿ ಊಟ ಕೂಡ ಮುಗ್ದಿದ್ದು ಆಯಿತು. ಸೊ ದೀಸ್ ಆರ್ ಸಮ್ ಸಿಂಪಲ್ ಎಕ್ಸಾಂಪಲ್ಸ್ ಫಾರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಎಕ್ಸಾಂಪಲ್ಸ್ ನೋಡೋಣ. We had finished playing video games. We had finished video games. Thank you. She had gone to temple. Okay. ನಾನೊಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಆ ಎಕ್ಸಾಂಪಲ್ ನೋಡಿಕೊಂಡು ನೀವು ನನಗೆ ಎಕ್ಸಾಂಪಲ್ ಕೊಡಿ. ಓಕೆನಾ? ಸೊ ಒಂದು ಆ್ಯಕ್ಷನ್ ಕಂಪ್ಲೀಟ್ ಆಗಿರಬೇಕು ಇನ್ನೊಂದು ಆ್ಯಕ್ಷನ್ ಶುರುವಾಗ ಮುಂಚೆ ಅಂತ ಹೇಳಿದೆ. ಅದು ಪರ್ಫೆಕ್ಟ್ ಟೆನ್ಸ್. ಲೆಟ್ ಅಸ್ take one example. She had come late to the school. She had come late to the school. Okay na? Next ಏನು ತಗೋಬೋದು ಅಂದರೆ I had washed the dishes before you came here. ತಗೊಳ್ಳೋಣ. ಸೊ ನಮ್ಗೆ ಇಲ್ಲಿ ಏನು ಗೊತ್ತಾಗ್ತದೆ, she had come late to the school. She had come late. See, she was not coming. ಅವರು ಆಗಲೇ ಸ್ಕೂಲ್ಗೆ ಲೇಟಾಗಿ ಹೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಕಂಪ್ಲೀಟೆಡ್ ಆ್ಯಕ್ಷನ್. I had washed the dishes before you came here. ನಾನು ಪಾತ್ರೆಗಳನ್ನ ಕ್ಲೀನ್ ಮಾಡೋದು ಮುಗಿಸಿದೆ ನೀವು ಬರೋ ಮುಂಚೆ ಅಂತ ನಮಗೆ ಗೊತ್ತಾಗ್ತದೆ. ಒನ್ ಆ್ಯಕ್ಷನ್ ಪ್ಲಸ್ ಒನ್ ಆ್ಯಕ್ಷನ್, ಒಂದು ಕಂಪ್ಲೀಟೆಡ್ ಆ್ಯಕ್ಷನ್, ಒಂದು ಇನ್ನೊಂದು ಆ್ಯಕ್ಷನ್ ಶುರು ಆಗೋ ಮುಂಚೆ. ಸೊ ವಾಟ್ ವುಡ್ ದಾಟ್ ಮೀನ್? ದಟ್ ಇಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ನಿಮ್ಮ ಕಡೆಯಿಂದ ಒಂದು 2-3 ಎಕ್ಸಾಂಪಲ್ಸ್ ನೋಡೋಣ ಯಾವುದು ಅಂತ. We arrived home before mom arrived. Before mom's arrival. Arrive ಅಂತ ಬರಲ್ಲ, arrival ಅಂತ ಬರುತ್ತೆ. Okay, that is a good example.
ಸೊ ಲೆಟ್ ಅಸ್ ಕಂಟಿನ್ಯೂ. ನೆಕ್ಸ್ಟ್ ನೋಡೋಣ. ನಾವೀಗ ಏನೇನು ಕಲಿತ್ವಿ? ಸಿಂಪಲ್ ಪಾಸ್ಟ್ ಅಂತ ಕಲಿತ್ವಿ, ಪಾಸ್ಟ್ ಕಂಟಿನ್ಯೂಸ್ ಅಂತ ಕಲಿತ್ವಿ, ಪಾಸ್ಟ್ ಪರ್ಫೆಕ್ಟ್ ಅಂತ ಕಲಿತ್ವಿ ಅಲ್ವಾ. ನಾವು ಪಾಸ್ಟ್ ಪರ್ಫೆಕ್ಟ್ ಅಂತ ಅಂದರೆ ಇನ್ನೊಂದು ರೂಲ್ ನೋಡೋಣ. ಇಟ್ ಈಸ್ ಆಲ್ಸೋ ಯೂಸ್ ಟು ಡಿಸ್ಕ್ರೈಬ್ ಅ ಸ್ಟೇಟ್. ಸ್ಟೇಟ್ ಅಂದ್ರೆ ಏನು? ನಿಮ್ಮ ಯೋಚನೆಗಳು, ಇಲ್ಲ ನೀವು ಯಾವ ಸ್ಥಿತಿಲಿ ಇರ್ತೀರಾ ಅನ್ನೋದು ಸ್ಟೇಟ್ ಆಗುತ್ತೆ ಕನ್ನಡದಲ್ಲಿ ಅಲ್ವಾ. ಎಕ್ಸಾಂಪಲ್, ಅದು ನಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯೂಸ್ ಮಾಡ್ಬೋದು. ಹೇಗೆ? ದೇರ್ ವೈಫ್ಸ್ ಹ್ಯಾಡ್ ಬಿಕಮ್ ಗುಡ್ ಫ್ರೆಂಡ್ಸ್ ಅಟ್ ದ ವೆಡ್ಡಿಂಗ್. ಅವರ ಹೆಂಡ್ತಿರು ಒಳ್ಳೆ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಒಂದು ಮದುವೆನಲ್ಲಿ. ಅದು ಕೂಡ ನಮಗೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಏನಕ್ಕಾಗತ್ತೆ ಅಂತ ಹೇಳ್ತೀನಿ. ಅವರು ಫ್ರೆಂಡ್ಸ್ ಆಗೋ ಪ್ರೋಸೆಸ್ಸಲ್ಲಿಲ್ಲ, ಅದೇ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಗ್ತಿದೆಯಲ್ಲ. ಒನ್ ಆ್ಯಕ್ಷನ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ದೇರ್, ಅದಕ್ಕೆ ನಮಗೆ ಅದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಅ ವೆರಿ ಇಂಪಾರ್ಟೆಂಟ್ ಯೂಸ್ ಆಫ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇಸ್ ದಟ್ ಇಟ್ ಈಸ್ ಯೂಸ್ ಟು ಕ್ಲಾರಿಫೈ ವಿಚ್ ಈವೆಂಟ್ ಹ್ಯಾಪೆಂಡ್ ಅರ್ಲಿಯರ್ ವೆನ್ 2 ಆ್ಯಕ್ಷನ್ಸ್ ವರ್ ಕಂಪ್ಲೀಟೆಡ್ ಇನ್ ದ ಪಾಸ್ಟ್. ಇದು ನಮಗೆ ತುಂಬಾ ಮುಖ್ಯ ನೋಡಿ. ಪರ್ಫೆಕ್ಟ್ ಟೆನ್ಸ್ ಅಂತ ಬಂದಾಗ 1+1 ಇನ್ಫಾರ್ಮೇಶನ್ ಅನ್ಕೊಳ್ಳಿ. ಇಲ್ಲಿ ಒಂದು ಇನ್ಫಾರ್ಮೇಶನ್ನು ಕಂಪ್ಲೀಟ್ ಆಗಿರುತ್ತೆ, ಇನ್ನೊಂದು ಇನ್ಫಾರ್ಮೇಶನ್ ಪ್ರೋಗ್ರೆಷನಲ್ಲಿ ಇರುತ್ತೆ, ಇಲ್ಲ ಸ್ಟಾರ್ಟ್ ಆಗಬೇಕಾಗಿದೆ. ಎಟ್ ಟು ಸ್ಟಾರ್ಟ್ ಅಂತ ಹಾಕೊಳ್ಳಿ. ಲೆಟ್ ಅಸ್ ಕನ್ಸಿಡರ್ ಎಟ್ ಟು ಸ್ಟಾರ್ಟ್ ಅಂತ. ಸೊ ನಮಗಿಲ್ಲಿ ಕ್ಲಾರಿಫಿಕೇಶನ್ ಸಿಗ್ತಾ ಇದೆ, ಒಂದು ಈವೆಂಟ್ ಆದಮೇಲೆ ಇನ್ನೊಂದು ಈವೆಂಟ್ ಆಗಿದೆ ಅಂತ. ಸೊ ಲೆಟ್ ಅಸ್ ಕಂಟಿನ್ಯೂ. Let us continue. Just give me a second. Next ಏನು ಅಂತ ನೋಡೋಣ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಿದ್ರ ಅರ್ಥ ಅಂತ ನೋಡೋಣ. ಎಕ್ಸಾಂಪಲ್ ರಾಂಗ್ ಆರ್ ಕರೆಕ್ಟ್ ಹೇಳಿ. ಎಲ್ಲಿ ನಿಮ್ಮ ಎಕ್ಸಾಮ್? ಹಿ ಹ್ಯಾಡ್ ಈಟ್ ಪಾನಿಪುರಿ ಬಿಫೋರ್ ಶಿ ಕೇಮ್. ಹಿ ಹ್ಯಾಡ್ ಈಟನ್ ಆರ್ ಹಿ ಹ್ಯಾಡ್ ಪಾನಿಪುರಿ ಬಿಫೋರ್ ಶಿ ಕೇಮ್ ಇದು ಹೇಳ್ಬೋದು. ಆರ್ ಈ ಏಟ್ ಪಾನಿಪುರಿ ಬಿಫೋರ್ ಶಿ ಕೇಮ್, ಇದು ನಮ್ಗೆ ಕರೆಕ್ಟ್ ಆಗಿರೋ ಎಕ್ಸಾಂಪಲ್ ಆಗುತ್ತೆ. ಈ ಏಟ್ ಪಾನಿಪುರಿ ಬಿಫೋರ್ ಶಿ ಕೇಮ್ ಕರೆಕ್ಟ್ ಸೆಂಟೆನ್ಸ್. ಯಾವುದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ? ಎಸ್ ಮ್ಯಾಮ್. SSCಗೆ ಯೂಸ್ ಆಗುತ್ತಾ ಮ್ಯಾಮ್? ನಾನು ಹೇಳ್ಕೊಡ್ತಿರೋದೇ SSC ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ. ಸೊ SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಏನೇನು ಉಪಯೋಗ ಆಗುತ್ತೋ ಅದೆಲ್ಲ ನಾವು ಹೇಳ್ಕೊಡ್ತಾ ಇದ್ದೀವಿ. ಆ್ಯಂಡ್ ಒನ್ಸ್ ಅಗೇನ್ ರಿಮೈಂಡ್ ಮಾಡ್ತೀನಿ, SSC ಆ್ಯಂಡ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಂತ ಬಂದಾಗ ಜನರಲ್ ಇಂಗ್ಲೀಷಲ್ಲಿ 10 ಟಾಪಿಕ್ಸ್ ಇದೆ. ಆ 10 ಟಾಪಿಕ್ನು ನೀವು ಸಾಲ್ವ್ ಮಾಡಬೇಕು ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್ ಕಲೀಲೇಬೇಕು. ರ್ಯಾಂಡಮ್ ಆಗಿ ಹೋಗ್ಬಿಟ್ಟು ನೀವು ಯಾವುದೋ 4 ಆಪ್ಷನ್ನ ಟಿಕ್ ಮಾಡೋಕ್ಕಾಗಲ್ಲ. ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ಬೇಸಿಕ್. ನೀವು ಬೇಸಿಕ್ ಕಲಿತ್ರೆ ಆ ಕ್ವಶನ್ಸ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಲೆಟ್ ಮೀ ಕಂಟಿನ್ಯೂ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು? ಪರ್ಫೆಕ್ಟ್ ಅಂದ್ರೆ ಏನು? ಒಂದು ಆಕ್ಷನ್ ಕಂಪ್ಲೀಟ್ ಆಗಿದೆ. ಕಂಟಿನ್ಯೂಸ್ ಅಂದ್ರೇನು? ಒಂದು ಆಕ್ಷನ್ ಇನ್ನೂ ನಡೀತಾ ಇದೆ. ನಮಗೆ ಹೆಸರಲ್ಲೇ ಗೊತ್ತಾಗ್ತಿದೆ ಏನಿದು ಡಿಫ್ರೆನ್ಸ್ ಅಂತ. ದಿಸ್ ಟೆನ್ಸ್ ಇಸ್ ಯೂಸ್ ಟು ಡಿಸ್ಕ್ರೈಬ್ ಆಕ್ಷನ್ಸ್ that were going on in the past up until another action in the past happened. ಓಕೆನಾ? ನಾವಲ್ಲಿ ಒಂದು ಆಕ್ಷನ್ ಕಂಪ್ಲೀಟ್ ಆಗಿತ್ತು, ಇನ್ನೊಂದು ಆಕ್ಷನ್ ಶುರು ಆಗ ಮುಂಚೆ. ಇಲ್ಲಿ ಒಂದು ಆಕ್ಷನ್ ಇನ್ನೂ ನಡೀತಾ ಇದೆ, ಇನ್ನೊಂದು 1+1 ಆಕ್ಷನ್. ಇದರಲ್ಲೂ ಅಷ್ಟೇ, ಒಂದು ಆಕ್ಷನ್ ಇನ್ನೂ ನಡೀತಾನೆ ಇದೆ, ಬಟ್ ಇನ್ನೊಂದು ಆಕ್ಷನ್ ಶುರು ಆಗ ಮುಂಚೆ. ಸೊ ಅಲ್ಲಿ ಕಂಪ್ಲೀಟ್ ಆಗಿತ್ತು, ಬಟ್ ಕಂಟಿನ್ಯೂಸ್ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ING ಅಂತ ಬರುತ್ತೆ. ಸೊ ಇನ್ನೂ ಆಕ್ಷನ್ ನಡೀತಾನೆ ಇತ್ತು. ಆಸ್ ಸಿಂಪಲ್ ಆಸ್ ಇಟ್ ಇಸ್. For an action that has occurred over a period of time having begun in the past. ನೋಡಿ, for an action that has occurred over a period of time having begun in the past. ಯಾವಾಗಲೂ ಒಂದು ಆಕ್ಷನ್ ಶುರು ಆಗಿದೆ, ಬಟ್ ಮುಂಚೆನೆ. And to describe an action which started and finished in the past before another past action. ಇದು ಒಂದು ಆಕ್ಷನ್ ಶುರು ಆಗಿರ್ಬೋದು, ಇಲ್ಲ ಮುಗ್ದು ಹೋಗಿರ್ಬೋದು, ಬಟ್ ಇನ್ನೊಂದು ಆಕ್ಷನ್ ಶುರು ಆಗ ಮುಂಚೆ. It is also regularly used in reported speech where the present perfect continuous tense become past perfect continuous. ನಮಗೆ ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚ್, ರಿಪೋರ್ಟೆಡ್ ಸ್ಪೀಚ್, ಇಲ್ಲ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಅಂತ ಬಂದಾಗ ಹೇಗೆ ಲೈನ್ಸ್ ಇಲ್ಲ ಹೇಗೆ ವರ್ಡ್ಸ್ ಕನ್ವರ್ಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಆಸ್ ಸಿಂಪಲ್ ಆಸ್ ದಿಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಒಂದು ಆಕ್ಷನ್ ನಡೀತಾ ಇರುತ್ತೆ, ಇಲ್ಲ ಒಂದು ಆಕ್ಷನ್ ಕಂಪ್ಲೀಟ್ ಆಗಿರುತ್ತೆ ಬಿಫೋರ್ ಅನದರ್ ಆಕ್ಷನ್ ಸ್ಟಾರ್ಟ್ಸ್.
ಪಾರ್ಟ್ಸ್. ಓಕೆ, ಕಂಟಿನ್ಯೂಸ್ ಅಂತ ನೀವು ಎಲ್ಲೆಲ್ಲಿ ನೋಡ್ತೀರಾ ಅಲ್ಲಲ್ಲಿ ಎಲ್ಲ ING ಅಂತ ಇರುತ್ತೆ. ಸೊ ದಿಸ್ ಇಸ್ ಪಾಸ್ಟ್ ಟೆನ್ಸ್. ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಕಲಿತ್ವಿ. ಪ್ರೆಸೆಂಟ್ ಮತ್ತು ಫ್ಯೂಚರ್ಗೂ ಸೇಮ್ ರೂಲ್ಸ್ ಇದೆ, ಬಟ್ ಟೈಮ್ ಪೀರಿಯಡ್ ನೋಡಿಕೊಂಡು ಚೇಂಜ್ ಆಗುತ್ತೆ ಅದು. ಒನ್ ಸೆಕೆಂಡ್. Unlike the past continuous and past perfect tense, past perfect continuous tense is not used to indicate state of minds or feelings. ನೋಡಿ, ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಮ್ಗೆ ಹೇಗೆ ಅನ್ನಿಸ್ತಿದೆ, ನಮ್ಮ ಫೀಲಿಂಗ್ಸ್ ಏನು, ನಮ್ಮ ಮೂಡ್ ಏನು ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ಬೋದಾಯಿತು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲೂ ನಾವು ಎಕ್ಸ್ಪ್ರೆಸ್ ಮಾಡ್ಬೋದಾಯಿತು. ಆದರೆ ಇಲ್ಲಿ ಪಾಸ್ಟ್ ಆ್ಯಂಡ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದಾಯಿತು. ಬಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಬಂದಾಗ ನಾವು ನಮ್ಮ ಫೀಲಿಂಗ್ಸ್ ಆಗಲಿ, ನಮ್ಮ ಏನು ಯೋಚನೆ ಮಾಡ್ತಿದ್ದೀವಿ, ಆಲೋಚನೆ ಮಾಡ್ತಿದ್ದೀವಿ ಅಂತ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್ it had been raining hard for several hours and the streets got flooded. If it had not been raining, we would have gone to the park. ಇದೆಲ್ಲ ನಮಗೆ ಯಾವ ಎಕ್ಸಾಂಪಲ್ಸ್ ಆಗುತ್ತೆ? ಇದೆಲ್ಲ ನಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, ಐ ಹ್ಯಾಡ್ ಬೀನ್ ಸ್ಟಡಿಯಿಂಗ್, ನಾನು ಓದ್ತಾನೆ ಇದ್ದೆ, ING ಬರುತ್ತೆ. ಇಟ್ ಹ್ಯಾಡ್ ಬೀನ್ ರೇನಿಂಗ್ ಹಾರ್ಡ್ ಫಾರ್ ಸೆವೆರಲ್ ಅವರ್ಸ್ ಆ್ಯಂಡ್ ದ ಸ್ಟ್ರೀಟ್ಸ್ ಗಾಟ್ ಫ್ಲಡ್ಡೆಡ್. ನೋಡಿ, ಇಟ್ ಹ್ಯಾಡ್ ಬೀನ್ ರೇನಿಂಗ್ ಹಾರ್ಡ್ ಫಾರ್ ಸೆವೆರಲ್ ಅವರ್ಸ್. ಮುಂಚೆ ಒಂದು ಪಾಸ್ಟಲ್ಲಿ ನಾವು ಒಂದು ಆ್ಯಕ್ಷನ್ ಬಗ್ಗೆ ಮಾತಾಡುವಾಗ ಆಗಿನ್ನೂ ಮಳೆ ಆಗ್ತಿತ್ತು. ಬಿಫೋರ್ ದ ಸ್ಟ್ರೀಟ್ಸ್ ಗಾಟ್ ಫ್ಲಡ್ಡೆಡ್, ಇದು ಸೆಕೆಂಡ್ ಆ್ಯಕ್ಷನ್ ಆಯಿತು ನಮಗೆ. ಇಫ್ ಇಟ್ ಹ್ಯಾಡ್ ನಾಟ್ ಬೀನ್ ರೇನಿಂಗ್ ವಿ ವುಡ್ ಹ್ಯಾವ್ ಗಾನ್ ಟು ದ ಪಾರ್ಕ್. ಇದು ನಮಗೆ ಮಳೆ ಆಗ್ತಿರ್ಲಿಲ್ಲ ಅಂದಿದ್ರೆ ನಾವು ಪಾರ್ಕ್ಗೆ ಹೋಗ್ತಿದ್ವಿ. ಸೊ ನಮಗೆ ಇದು ಏನಾಯಿತು? ಇದೆಲ್ಲ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಯಿತು. ನೀವು ನನಗೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀರಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ಕೊಡ್ತೀರಾ? ನಾನು ಸಿಂಪಲ್ ಆಗಿ ಕೊಡಬೇಕು ಅಂದರೆ ರಾಮು had been trying to fix the grinder the whole day. ಓಕೆ, ನೋಡೋಣ ಈ ಎಕ್ಸಾಂಪಲ್ ನೋಡೋಣ ಹೇಗೆ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅಂತ. ಸೊ ಲೆಟ್ ಅಸ್ ಸಿ ದಿಸ್. Yeah, very good. Ramu had been trying to fix the grinder the whole day. Had been trying. ಮುಂಚೆ ಅವರು ಕಂಟಿನ್ಯೂಸ್ ಆ್ಯಕ್ಷನ್ ಮಾಡ್ತಾನೆ ಇದ್ದಾರೆ. ಸೊ ಒನ್ ಆ್ಯಕ್ಷನ್ ಹ್ಯಾಸ್ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್ ಇನ್ ದ ಪಾಸ್ಟ್. ಓಕೆನಾ? ಐ ಕ್ಯಾನ್ ಸಿ ಸಮ್ ಎಕ್ಸಾಂಪಲ್. ಐ ಹ್ಯಾಡ್ ಬೀನ್ ವಾಚಿಂಗ್ ಮೂವಿ. ಆಮೇಲೆ ಶಿ ಹ್ಯಾಡ್ ಬೀನ್ ಸಿಂಗಿಂಗ್ ವೆರಿ ಗುಡ್. ದೇ ಹ್ಯಾಡ್ ಬೀನ್ ಡ್ರೈವಿಂಗ್ ದ ಟ್ರಕ್. ಆಸಮ್. ನಿಮಗೆ ಇದರಿಂದ ಗೊತ್ತಾಗ್ತದೆ ನಿಮಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅರ್ಥ ಆಗಿದೆ ಅಂತ. ಸೊ ಲೆಟ್ ಅಸ್ ಮೂವ್ ಆನ್ ಟು ಅವರ್ ನೆಕ್ಸ್ಟ್ ಪ್ರೆಸೆಂಟ್ ಟೆನ್ಸಿಗೆ ಬರೋಣ. ಏನು ಪ್ರೆಸೆಂಟ್ ಟೆನ್ಸ್ ಅಂದರೆ? ನಾವೀಗ ಪಾಸ್ಟ್ ಟೆನ್ಸಲ್ಲಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಏನೇನು ಕಲಿತ್ವಿ ಅಂತ. ಪಾಸ್ಟ್ ಟೆನ್ಸಲ್ಲಿ ಸಿಂಪಲ್ ಪಾಸ್ಟ್ ಕಲಿತ್ವಿ, ಪಾಸ್ಟ್ ಕಂಟಿನ್ಯೂಸ್ ಕಲಿತ್ವಿ, ಪಾಸ್ಟ್ ಪರ್ಫೆಕ್ಟ್ ಕಲಿತ್ವಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕಲಿತ್ವಿ. ಆ್ಯಂಡ್ ಇದ್ರದ್ದು ರೂಲ್ಸ್ ನೋಡ್ಕೊಂಡಿದ್ದೀವಿ, ಇದ್ರದ್ದು ಡೆಫಿನೇಷನ್ಗಿಂತ ಇದ್ರದ್ದು ಫಂಕ್ಷನ್ಸ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ಪ್ರೆಸೆಂಟ್ ಟೆನ್ಸ್. ಇದಾದಮೇಲೆ ಆ್ಯಕ್ಟಿವಿಟೀಸ್ ಮಾಡುವಾಗ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ ಹೇಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ. ಬಟ್ ಬೇಸಿಕ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನು? ದಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸಸ್ ದ ಸೇಮ್ ವರ್ಬ್ ಫಾರ್ಮ್ ಆಸ್ ಅ ರೂಟ್ ಫಾರ್ಮ್ ಆಫ್ ದ ವರ್ಬ್. ಈಗ ನಾವು ವರ್ಬ್ ಅಂತ ಬಂದಾಗ ಅದು ಚೇಂಜ್ ಆಗುತ್ತೆ. ರನ್ ಇರೋದು ರ್ಯಾನ್ ಆಗುತ್ತೆ, ರ್ಯಾನ್ ಇರೋದು ರನ್ ಆಗುತ್ತೆ, ವಾಕ್ ಇರೋದು ವಾಕ್ಡ್ ಆಗುತ್ತೆ, ವೋಕ್, ವೇಕ್, ಈ ಥರ ಎಲ್ಲ ನಮಗೆ ವರ್ಬ್ ಫಾರ್ಮ್ ಚೇಂಜ್ ಆಗುತ್ತೆ ಅಲ್ವಾ? ಬಟ್ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಮಾತಾಡುವಾಗ ಆ ವರ್ಡ್ ಹೇಗಿದೆ ಅದೇ ಥರ ಇರುತ್ತೆ, ಚೇಂಜ್ ಆಗಲ್ಲ. ವಿ ಯೂಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ ದ ಫಾಲೋಯಿಂಗ್ ಕಂಡೀಷನ್ಸ್. ಯಾವ್ಯಾವ ಕಂಡೀಷನಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಯೂಸ್ ಮಾಡ್ಬೋದು ಅಂತ ನೋಡೋಣ. ಟು ಶೋ ಅ ಫ್ಯಾಕ್ಟ್ ಆರ್ ಸಮಥಿಂಗ್ ದಟ್ ಈಸ್ ಆಲ್ವೇಸ್ ಟ್ರೂ. ಫಾರ್ ಆಕ್ಟಿವ್ ನೋಡಿ, ಈಗ ನಾವು ಏನಾರ ನಿಜ ಹೇಳ್ತಿದ್ದೀವಿ ಇಲ್ಲ ಏನೋ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಹೇಳ್ತಿದ್ದೀವಿ ಅಂದಾಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅ ಪೆನ್ ಅಂತ ಅಂದಾಗ ದಿಸ್ ಇಸ್ ಅ ಪೆನ್, ಇದನ್ನು ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಪೆನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ನಾನು ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತಾ ಇದ್ದೀನಿ.
ಫಾರ್ ಆಕ್ಟಿವಿಟೀಸ್ ದಟ್ ವಿ ಡೂ ರೆಗ್ಯುಲರ್ಲಿ ಆರ್ ಹ್ಯಾಬಿಚುಲಿ. ಅಂದರೆ ನಾವು ಪ್ರತಿದಿನ ಏನಾರ ಒಂದು ಆಕ್ಟಿವಿಟಿ ಮಾಡ್ತಿದ್ದೀವಿ, ಜಿಮ್ಗೆ ಹೋಗ್ತಿದ್ದೀವಿ, ಇಲ್ಲ ಊಟ ಮಾಡ್ತಿದ್ದೀವಿ, ಇದೇ ಟೈಮಿಗೆ ಕಾಲೇಜ್ಗೆ ಹೋಗ್ತೀವಿ, ಇದೇ ಟೈಮಿಗೆ ಮಲ್ಕೊಳ್ತೀವಿ ಅಂತ ಎಲ್ಲ ಹೇಳುವಾಗ ದಟ್ ಟೈಮ್ ವಿ ಯೂಸ್ ಪ್ರೆಸೆಂಟ್ ಟೆನ್ಸ್ ಟು ಎಕ್ಸ್ಪ್ರೆಸ್ ಥಾಟ್ಸ್, ಫೀಲಿಂಗ್ಸ್, ಒಪಿನಿಯನ್ಸ್ ಆ್ಯಂಡ್ ಬಿಲೀವ್ಸ್. ನಮ್ಮ ಯೋಚನೆಗಳು, ನಮ್ಮ ಒಪಿನಿಯನ್ ಇಲ್ಲ ನಮ್ಮ ಬಿಲೀಫ್ಸ್ ಎಲ್ಲ ನಾವು ಮಾತಾಡುವಾಗ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತೀವಿ. ಯಾಕಂದರೆ ಈಗ ಒಬ್ಬರು ಮನುಷ್ಯ ಇನ್ನೊಬ್ರು ಮನುಷ್ಯನ ಹತ್ರ ಅವ್ರ ಫೀಲಿಂಗ್ಸ್ ಇಲ್ಲ ಅವ್ರ ಒಪಿನಿಯನ್, ಬಿಲೀಫ್ಸ್ ಬಗ್ಗೆ ಮಾತಾಡುವಾಗ ಮೋಸ್ಟ್ ಆಫ್ ದ ಟೈಮ್ ಅವ್ರು ಕರೆಂಟಾಗಿ ಏನು ಫೀಲ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಮಾತಾಡ್ತಾರೆ. ಓಕೆನಾ? ಸೊ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಫಾರ್ ಅ ಪ್ಲ್ಯಾನ್ಡ್ ಆ್ಯಕ್ಷನ್ ಆರ್ ಎನ್ ಈವೆಂಟ್ ದಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್. ನಾನೀಗ ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಫ್ಯೂಚರ್ ಬಗ್ಗೆ ಮಾತಾಡ್ತಿಲ್ಲ, ಫ್ಯೂಚರಲ್ಲಿ ಆಗ ಈವೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಲ್ಲ. ಸೊ ವೆನ್ ವಿ ಸ್ಟಾರ್ಟ್ ಪ್ಲಾನಿಂಗ್, ಈ ಟೈಮಲ್ಲಿ ನಾನೀಗ ಏನಾರ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ರೆ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಸೊ ದಟ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ನಾವು ತುಂಬಾ ಎಕ್ಸಾಂಪಲ್ಸ್ ತಗೋಬೋದು. ವಿ ಯೂಸ್ ದಿಸ್ ಟೆನ್ಸ್ ವಿತ್ ಅ ಫ್ಯೂ ಅಡ್ವರ್ಬ್ಸ್ ಟು ಇಂಡಿಕೇಟ್ ಸಮಥಿಂಗ್ ದಟ್ ಹ್ಯಾಪನ್ಸ್ ರಿಯರ್ಲಿ. ನೋಡಿ, ದಿಸ್ ಇಸ್ ಒನ್ ಮೋರ್ ಥಿಂಗ್. ಅಡ್ವರ್ಬ್ಸ್ ಅಂದರೆ ಏನು, ಅಡ್ವರ್ಬ್ಸ್ ಅಂದರೆ ಏನು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಈಗ ಅಡ್ವರ್ಬ್ಸ್ ಮಾಡಿಫೈ ಅಡ್ವರ್ಬ್ಸ್, ಅಡ್ವರ್ಬ್ಸ್ ಮಾಡಿಫೈ ಪ್ರಿಪೊಸಿಷನ್ಸ್, ಅಡ್ವರ್ಬ್ಸ್ ಮಾಡಿಫೈ ಅದರ್ ವರ್ಬ್ಸ್ ಆ್ಯಂಡ್ ಅಡ್ಜೆಕ್ಟಿವ್ಸ್. ಈಗ ಸ್ಲೋ ಅಂತ ಇದ್ರೆ ವರ್ಬ್ ಆಗುತ್ತೆ, ಸ್ಲೋಲಿ ಅಂತ ಬಂದಾಗ ಅಡ್ವರ್ಬ್ ಆಗುತ್ತೆ. ಇದು ನಾವು ಕಲ್ತಿದ್ದೀವಿ. ಸೊ ಇಟ್ ಜಸ್ಟ್ ಟು ರಿಮೈಂಡ್ ಯು ವಾಟ್ ಇಸ್ ಎನ್ ಅಡ್ವರ್ಬ್. ನಾವು ಅಡ್ವರ್ಬ್ ಜೊತೆ ಈ ಟೆನ್ಸ್ನ ಯೂಸ್ ಮಾಡೋದು ಯಾವಾಗಲಾರು ಒಂದು ಆ್ಯಕ್ಷನ್ ರೇರ್ ಆಗಿ ಆದಾಗ ವಿ ಯೂಸ್ ದಿಸ್ ಪರ್ಟಿಕ್ಯುಲರ್ tense. We use it in the news reported speech such as sports commentaries, a narration of books and stories. ನಾವು ಕತೆ ಪುಸ್ತಕ ಓದುವಾಗ ಇಲ್ಲ ನ್ಯೂಸ್ ಚಾನೆಲ್ಸ್ ನೋಡುವಾಗ ಅವ್ರು ನಾರ್ಮಲ್ ಆಗಿ ಪ್ರೆಸೆಂಟ್ ಟೆನ್ಸಲ್ಲಿ ಮಾತಾಡ್ತಾ ಇರ್ತಾರೆ. ಅವರು ಹಿಂದೆ ಏನಾಗಿತ್ತು ಇಲ್ಲ ಹಿಂದೆ ದೇ ವೋಂಟ್ ಟಾಕ್ ಅಬೌಟ್ ಪಾಸ್ಟ್ ಆಫ್ ಫ್ಯೂಚರ್ ಟೆನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ ನ್ಯೂಸ್ ಆ್ಯಂಕರರ್ಸ್ ಮಾತಾಡ್ತಾರೆ. ಟು ಸ್ಕೆಡ್ಯೂಲ್ ಪ್ಲಾನ್ಸ್, ಪ್ರೋಗ್ರಾಮ್, ಟು ಗಿವ್ ಇನ್ಸ್ಟ್ರಕ್ಷನ್ಸ್. ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಏನೆಲ್ಲ ಮಾತಾಡ್ತೀವಿ, ಪ್ರೆಸೆಂಟ್ ಆಗಿ ಆ ಸಿಚುಯೇಷನಲ್ಲಿ ಏನು ಮಾತಾಡ್ತೀವಿ, ಇನ್ ಸಿಂಪಲ್ ಆ ಟೈಮ್ ಪೀರಿಯಡಲ್ಲಿ ನಾವೆಲ್ಲ ಏನು ಇನ್ಫಾರ್ಮೇಷನ್ ರಿವೀಲ್ ಮಾಡ್ತೀವಿ, ದಟ್ ವಿಲ್ ಫಾಲ್ ಅಂಡರ್ ಪ್ರೆಸೆಂಟ್ ಟೆನ್ಸ್. ಹೇಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ನಾವು ಹೌ ಕ್ಯಾನ್ ವಿ ಫಾರ್ಮ್ಯುಲೇಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ನೋಡೋಣ. When the singular form of the subject or a singular pronoun is used, the verb is used in the simple present tense by adding s to it. ನೋಡಿ, ನಮಗೆ ಒಂದೊಂದಕ್ಕೂ ಒಂದೊಂದು ರೂಲ್ ಇದೆ. ಕಂಟಿನ್ಯೂಸ್ ಅಂತ ಬಂದಾಗ ಏನು ರೂಲ್ ಇತ್ತು, ING ಅಂತ ಇತ್ತು. ಪರ್ಫೆಕ್ಟ್ ಅಂತ ಬಂದಾಗ ಏನು ರೂಲ್ ಇತ್ತು, ಎನ್ ಆ್ಯಕ್ಷನ್ ವಿಚ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್, ಆ ರೂಲ್ ಬಂತು. ಆಯಿತಾ? ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಬಂದಾಗ ಏನು ಬಂತು, ಒನ್ ಆ್ಯಕ್ಷನ್ ವಿಚ್ ಇಸ್ ಕಂಪ್ಲೀಟೆಡ್ ಆರ್ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಬಿಫೋರ್ ಅನದರ್ ಆ್ಯಕ್ಷನ್ ಸ್ಟಾರ್ಟೆಡ್ ಅಂತ ಬಂತ. ಈಗ ಪ್ರೆಸೆಂಟ್ ಅಂತ ಬಂದಾಗ ನಮಗೆ ವರ್ಡ್ಸಲ್ಲಿ ಎಸ್ ಅಂತ ಕಾಣಿಸುತ್ತೆ. ನೋಡೋಣ ಎಲ್ಲೆಲ್ಲಿ ಹೇಗೆ ಅಂತ ಎಕ್ಸಾಂಪಲ್ ಸಮೇತ ನೋಡೋಣ. ದಿಸ್ ಪರ್ಸನ್ ಗೋಸ್ ಟು ದ ಲೈಬ್ರರಿ ಆಫನ್. He drinks water. Very good. That is a very good example. When does the flight to Silesius depart from Mumbai airport? Okay, I always wake up at 6 a.m. and we agree with most of your plan. I like chocolates. Most of the nodi goes illa does illa next I always illa I like chocolates anta ella helidaga namge ಇಲ್ಲಿ yes ಕಾಣಿಸ್ತಾ ಇದೆ. So let us continue simple present tense. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದು ಎಕ್ಸಾಂಪಲ್ಸ್ ನೋಡೋದಾದರೆ ಇನ್ನೂ ಬೇಕಾದಷ್ಟು ಎಕ್ಸಾಂಪಲ್ಸ್ ಇದೆ, ನೋಡೋಣ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ದು ನಾವೇನಂದ್ವಿ, ದಿನ ಆಗುವ ಹ್ಯಾಬಿಟ್ಸ್ ಇಲ್ಲ ರೆಗ್ಯುಲರ್ ರೊಟೀನ್ ಬಗ್ಗೆ ಮಾತಾಡುವಾಗ ಎಲ್ಲ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾತಾಡ್ತೀವಿ ಅಂತ ಅಲ್ವಾ. ಮೈ sister goes to office every day. Okay, present tense ಆಯಿತು. They talk too much ಇಲ್ಲ they speak too much ಅಂತಲೂ ಅನ್ಬೋದು. ನೋಡಿ, ಸ್ಪೀಕ್ ಮತ್ತು ಟಾಕ್ದು ರೂಟ್ ಫಾರ್ಮ್ ಆಫ್ ದ ವರ್ಬ್ ಹಾಗೆ ಇದೆ, ನಾವು ಚೇಂಜ್ ಮಾಡ್ತಾ ಇಲ್ಲ ಇಲ್ಲಿ. Next, it smells very delicious in the kitchen. ಇದೆಲ್ಲ ನಮ್ಗೆ ಏನಾಗ್ತಿದೆ, ಇದೆಲ್ಲ ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ತಾ ಇದೆ. I like ice cream, I like books. Very good. Very simple examples, but ಕರೆಕ್ಟಾಗೇ ಇದೆ.
ಲೆಟ್ಸ್ ಮೂವ್ ಆನ್ ಟು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಸ್ಪೀಕ್ಸ್ ಅಂತ ಆಗಬೇಕಲ್ಲ, ಇಲ್ಲ, ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ನೀವು ಎಸ್ ಆ್ಯಡ್ ಮಾಡ್ಕೊಂಡು ಹೋದ್ರೆ ಅದು ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್, ಸೆಂಟೆನ್ಸ್ ಸ್ಟ್ರಕ್ಚರ್ ಕೆಟ್ಟೋಗ್ಬಿಡುತ್ತೆ. ಎಲ್ಲಿಗೆ ಆ್ಯಡ್ ಮಾಡಬೇಕು ಅಲ್ಲಿಗೆ ಆ್ಯಡ್ ಮಾಡಬೇಕು ಅಷ್ಟೇ. ಓಕೆನಾ? ದೇ ಸ್ಪೀಕ್ ಟೂ ಮಚ್, ದೇ ಸ್ಪೀಕ್ಸ್ ಟೂ ಮಚ್ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ ಕರೆಕ್ಟಾಗಿ ಕೇಳಿಸುತ್ತಾ ಅಂತ. ಅದು ಇಟ್ಸ್ ಅ ರಾಂಗ್ ಗ್ರಾಮರ್ ರೂಲ್. ಓಕೆನಾ? ಡಸ್ ಹಿ ಗೋ ಟು ಸ್ಕೂಲ್? ಓಕೆ, ಹಿ ಗೋಸ್ ಟು ಸ್ಕೂಲ್. ಓಕೆ, ಫೈನ್. ಯಾ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ದಿಸ್ ಟೆನ್ಸ್ ಡಿಸ್ಕ್ರೈಬ್ ಅ ಕಂಟಿನ್ಯೂರ್ ಆರ್ ಆನ್ ಗೋಯಿಂಗ್ ಆಕ್ಷನ್ ಎಟ್ ದ ಪ್ರೆಸೆಂಟ್ ಟೈಮ್. ನೋಡಿ, ಇದು ತುಂಬ ಸಿಂಪಲ್. ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ರೈಟ್ ನಾವು ಒಂದು ಆಕ್ಷನ್ ನಡೀತಾ ಇದೆ. ನಾನೀಗ ಏನು ಮಾಡ್ತಿದ್ದೀನಿ? ರೈಟ್ ನಾವು ಐ ಆಮ್ ಟೀಚಿಂಗ್. ಓಕೆ, ಐ ಆಮ್ ಟೀಚಿಂಗ್ ಅಂತ ಬಂದಾಗ ಪ್ರೆಸೆಂಟ್ ಸಿಚುಯೇಷನಲ್ಲಿ ಒಂದು ಈವೆಂಟ್ ಇಲ್ಲ, ಒಂದು ಆಕ್ಷನ್ ನಡೀತಾ ಇದೆ. ಇನ್ ಅದರ್ ವರ್ಡ್ಸ್, ಇಟ್ ಎಕ್ಸ್ಪ್ರೆಸಸ್ ಅನ್ ಆಕ್ಷನ್ ವಿಚ್ ಇಸ್ ಇನ್ ಪ್ರೋಗ್ರೆಸ್ ಅಟ್ ದ ಟೈಮ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಹ್ಯಾಸ್ ನಾಟ್ ಎಟ್ ಬೀನ್ ಕಂಪ್ಲೀಟೆಡ್. ಇನ್ನು ಇದನ್ನು ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ನಾವು ಮಾತಾಡುವಾಗ ನಾನೀಗ ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ನಾನು ಹೇಳ್ಕೊಡ್ತಾ ಇದ್ದೀನಿ, ಬಟ್ ಹೇಳ್ಕೊಡ್ತಾನೆ ಇದ್ದೀನಿ, ಆ ಆ್ಯಕ್ಷನ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನನ್ನ ಕ್ಲಾಸ್ ಇನ್ನೂ ಮುಗ್ದಿಲ್ಲ. ಸೊ ದಟ್ ಆಲ್ಸೋ ವಿಲ್ ಫಾಲ್ ಅಂಡರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ರೈಟ್ ನಾವು ನಿಮ್ಮ ಲೈಫಲ್ಲಿ ಏನು ಆ್ಯಕ್ಷನ್ ನಡೀತಿದೆ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ವಿ ಆರ್ ಈಟಿಂಗ್ ರೈಸ್. ವೆರಿ ಗುಡ್. ನೀವು ಇನ್ನೂ ತಿಂತಾನೆ ಇದ್ದೀರಾ, ತಿಂದು ಆಗಿಲ್ಲ, ಇಲ್ಲ ಇನ್ನೂ ನೀವು ತಿನ್ನೋ ಪೀರಿಯಡ್ ನಮಗೆ ಗೊತ್ತಿಲ್ಲ, ಬಟ್ ನಾವು ಮಾತಾಡ್ತಾ ಇರುವಾಗ ಏನು ಆ್ಯಕ್ಷನ್ ನಡೀತಾ ಇದೆ ದಟ್ ಇಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಕಂಟಿನ್ಯೂಸ್ ಅಂತ ಬಂದಾಗ ಐ ಆಮ್ ವಾಚಿಂಗ್ ದ ಮ್ಯಾಮ್ ಕ್ಲಾಸ್, ಐ ಆಮ್ ವಾಚಿಂಗ್ ಇಂಗ್ಲಿಷ್ ಕ್ಲಾಸ್ ಅಂತ ಅಂದರೆ ಇವನ್ ದಟ್ ಈಸ್ ದ ರೈಟ್ ಆಪ್ಷನ್. So as mentioned above, when an action that is occurring at the time of speaking, ನಾನು ಹಿಂಗೆ ಮಾತಾಡ್ತಾ ಇರುವಾಗ ಏನೆಲ್ಲ ಆ್ಯಕ್ಷನ್ ಆಗ್ತಿದೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದೆಲ್ಲ ನಮಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರುತ್ತೆ. when an action in the future is mentioned without specifying when it will occur. ಫ್ಯೂಚರ್ ಆ್ಯಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗ ನಾನೀಗ ಮಾತಾಡುವಾಗ ನಾನು ನಾಳೆ ಹೋಗ್ಬಿಟ್ಟು ಐ ಆಮ್ ಗೋಯಿಂಗ್ ಟು ಬೈ ವೆಜಿಟೇಬಲ್ಸ್ ಅಂತ ಏನಾರೋ ಮಾತಾಡ್ತಾ ಇದ್ದೀನಿ, ಬಟ್ ನಾವು ಟೈಮ್ ಪೀರಿಯಡ್ ಮೆನ್ಷನ್ ಮಾಡ್ತಿಲ್ಲ, ಅದು ಒಂದು ರೂಲ್ ಆಗುತ್ತೆ. ಆ್ಯಂಡ್ ವೆನ್ ವಿ ಟಾಕ್ ಅಬೌಟ್ ಅ ಪ್ಲ್ಯಾನ್ಡ್ ಆರ್ ಅರೇಂಜ್ಡ್ ಈವೆಂಟ್ ಆರ್ ಆ್ಯಕ್ಷನ್ ದಟ್ ಇಸ್ ಸೆಟ್ ಟು ಟೇಕ್ ಪ್ಲೇಸ್ ಅಟ್ ಅ ಸ್ಪೆಸಿಫೈಡ್ ಟೈಮ್ ಇನ್ ದ ಫ್ಯೂಚರ್. ನಾವೀಗ ರೈಟ್ ನಾವು ಪ್ರೆಸೆಂಟ್ ಟೈಮಲ್ಲಿ ಒಂದು ಮುಂದೆ ಆಗುವ ಈವೆಂಟ್ ಬಗ್ಗೆ ಡಿಸೈಡ್ ಮಾಡ್ತಿದ್ದೀವಲ್ಲ, ದಟ್ ಆಲ್ಸೋ ವಿಲ್ ಫಾಲ್ ಅಂಡರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. He is telling the story. Yes, yeah, that is also correct example. He is telling the story. In conditions where the action or event is occurring but not necessarily while we speak. ನಾನು ಮಾತಾಡುವಾಗ ಆ್ಯಕ್ಷನ್ ಆಗ್ಬೋದು, ನಾನು ಮಾತಾಡದೇ ಇದ್ರೂ ನಮ್ಮ ಲೈಫಲ್ಲಿ ಈಗ ರೈಟ್ ನಾವು ಒಂದೊಂದು ಕಾರ್ಯಗಳು ನಡೀತಾ ಇದೆ. ಸೊ ನಾನು ನಿಮ್ಗೆ ಹೇಳ್ಕೊಡ್ತಿದ್ದೀನಿ, ಬಟ್ ನೀವೇನು ಮಾಡ್ತಿದ್ದೀರಾ? ಒಂದು ನೀವು ನನ್ನ ಕ್ಲಾಸ್ ಕೇಳಿಸ್ಕೊತಿದ್ದೀರಾ, ಇನ್ನೊಂದು ನೀವು ಟಿ ವಿ ನೋಡ್ತಿರ್ತೀರಾ, ಇಲ್ಲ ಇನ್ನೊಂದು ನೀವು ಬರಿತಾ ಇರ್ತೀರಾ, ಇಲ್ಲ ನಿಮಗೆ ಫೋನ್ ಬಂದರೆ ಫೋನ್ ಎತ್ಕೊಳ್ತೀರಾ. ಅದೆಲ್ಲ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ನಮಗೆ ಇನ್ಕ್ಲೂಡ್ ಆಗುತ್ತೆ. ಇಟ್ ಈಸ್ ಯೂಸ್ಡ್ ಇನ್ ಅ ಚೇಂಜಿಂಗ್ ಸಿಚುಯೇಷನ್. ಒನ್, ವಿ ಯೂಸ್ ಇಟ್ ವಿತ್ ಅಡ್ವರ್ಬ್ ಸಚ್ ಆಸ್ ಆಲ್ವೇಸ್ ವಿಚ್ ಡಿಸ್ಕ್ರೈಬ್ ಅನ್ ಆಕ್ಷನ್ ದಟ್ ಹ್ಯಾಪನ್ಸ್ ಫ್ರೀಕ್ವೆಂಟ್ಲಿ. ಆಲ್ವೇಸ್ ಅಂತ ನಾವು ಯಾವಾಗಲೂ ಯಾವಾಗಲೂ ಅಲ್ಲ, ದಿಸ್ ಇಸ್ ಒನ್ ಆಫ್ ದ ರೂಲ್. ನಾವು ಯಾವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಮಾತಾಡ್ತೀವೋ ಅಲ್ಲಿ ಕೆಲವು ಸತಿ ಆಲ್ವೇಸ್ ಅಂತ ಬರುತ್ತೆ. ಆಲ್ವೇಸ್ ಅಂತ ಯಾಕೆ ಬರುತ್ತೆ? ಆಲ್ವೇಸ್ ಅಂತ ಏನಕ್ಕೆ ಯೂಸ್ ಮಾಡ್ತೀವಿ? ಯಾವ್ದಾದ್ರೆ ಆ್ಯಕ್ಷನ್ ಪದೇ ರಿಪೀಟ್ ಆಗಿ ಬಂದರೆ ಆವಾಗ ನಾವು ಆಲ್ವೇಸ್ ಅಂತ ಯೂಸ್ ಮಾಡ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಏನು ಕರಿತೀವಿ, ಈಗ ಏನಾಗ್ತಿದೆ ಅದ್ರ ಬಗ್ಗೆ ಮಾತಾಡಿದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಆ್ಯಂಡ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನಾಗುತ್ತೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಾನು ಮಾತಾಡುವಾಗ ಒಂದು ಆ್ಯಕ್ಷನ್ ಇನ್ನೂ ನಡೀತಾನೆ ಇದೆ, ನಾನು ಮಾತಾಡದೇ ಇದ್ರೂ ಒಂದು ಆ್ಯಕ್ಷನ್ ನಡೀತಾನೆ ಇದೆ, ಆದರೆ ಕಂಪ್ಲೀಟ್ ಆಗಿಲ್ಲ, ಅದ್ರ ಮುಂಚೆನೂ ಆಗಿಲ್ಲ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ದಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಹಿಯರಿಂಗ್ ಯುವರ್ ಕ್ಲಾಸ್. ಹಿಯರಿಂಗಿಗೂ ಲಿಸ್ನಿಂಗಿಗೂ ನಿಮ್ಗೆ ಅರ್ಥ ಗೊತ್ತಾ? ಹೇಳ್ತೀನಿ. ನೈಸ್ ಎಕ್ಸಾಂಪಲ್, ಬಟ್ ಅದರದ್ದು ಡಿಫ್ರೆನ್ಸ್ ಹೇಳ್ತೀನಿ. ಐ ಆಮ್ ಲಿಸ್ನಿಂಗ್ ಟು ಯುವರ್ ಕ್ಲಾಸ್ ಕರೆಕ್ಟ್ ಆಗುತ್ತೆ. ಹಿಯರಿಂಗ್ ಅಂದರೆ ಈಗ ನಾವು ಪಕ್ಷಿ ಕೂಗುತ್ತೆ ಇಲ್ಲ ಏನಾದ್ರು ಸೌಂಡ್ ಆಗುತ್ತೆ, ನಾವು ಅದನ್ನು ಹಿಯರ್ ಮಾಡ್ತೀವಿ. ಆದರೆ ನೀವು ನನ್ನ ಕ್ಲಾಸ್ನ ಲಿಸನ್ ಮಾಡ್ತಿದ್ದೀರಾ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು. ಸೊ ಹಿಯರಿಂಗ್ ಇಸ್ ಡಿಫ್ರೆಂಟ್, ಲಿಸ್ನಿಂಗ್ ಇಸ್ ಡಿಫ್ರೆಂಟ್. ನಾವು ಕ್ಲಾಸಲ್ಲಿ ಇರುವಾಗ ಯಾವಾಗಲೂ ಲಿಸನ್ ಮಾಡಬೇಕು, ಹಿಯರ್ ಮಾಡಬಾರ್ದು. ಓಕೆನಾ? ಸೊ ಲೆಟ್ ಅಸ್ ಕಂಟಿನ್ಯೂ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಎಕ್ಸಾಂಪಲ್ ನೋಡೋಣ.
ಹೇಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಫಾರ್ಮ್ಯುಲೇಟ್ ಮಾಡ್ಬೋದು ಅಂತ ನೋಡೋಣ. ಇಟ್ ಈಸ್ ಫಾರ್ಮ್ಡ್ ಫ್ರಮ್ ದ ಪ್ರೆಸೆಂಟ್ ಟೆನ್ಸ್ ಆಫ್ ದ ಆಕ್ಸಿಲರಿ ವರ್ಬ್ ಟು ಬಿ ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ING. ನಮಗೆ ಟು ಬಿದು ಫಾರ್ಮ್ಸ್ ಯಾವ್ದ್ಯಾವ್ದಿದೆ ಆ ವರ್ಡ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಟು ಬಿದು ಯಾವ್ದ್ಯಾವ್ದಿದೆ, ವಿಲ್ ಆಗುತ್ತೆ, ವುಡ್ ಬಿ ಆಗುತ್ತೆ, ಈ ಥರ ನಮಗೆ ತುಂಬ ಫಾರ್ಮ್ಸ್ ಬರುತ್ತೆ. ಸೊ ಕಂಟಿನ್ಯೂಸ್ ಅಂತ ಬಂದಾಗಲೆಲ್ಲ ನಾವು ING ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ದಟ್ ಯು ಹ್ಯಾವ್ ಟು ರಿಮೆಂಬರ್. ದ ನಾಯ್ಸ್ ಇಸ್ ಬಿಗಿನಿಂಗ್ ಟು ಗಿವ್ ಮಿ ಅ ಹೆಡ್ಏಕ್. ಈ ನಾಯ್ಸ್ ನಂಗೆ ತಲೆನೋವು ಕೊಡ್ತಾ ಇದೆ. ಐ ಆಮ್ ಕಂಪ್ಲೇನಿಂಗ್ ಟು ಹಿಸ್ ಮದರ್ ಅಬೌಟ್ ಹಿಮ್. ವೈ ಆರ್ಂಟ್ ಯು ಡೂಯಿಂಗ್ ಯೋರ್ ಹೋಮ್ ವರ್ಕ್ ರವಿ? ನೋಡಿ, ಇದೆಲ್ಲ ನಾವು ಪ್ರೆಸೆಂಟ್ ಆಗಿ ಕ್ವಶನ್ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದ ನಾಯ್ಸ್ ಇಸ್ ಬಿಗಿನಿಂಗ್ ಟು ಗಿವ್ ಮಿ ಅ ಹೆಡ್ಏಕ್. ನೀವು ಸೆಂಟೆನ್ಸ್ ನೋಡಿದ್ರೆ ಹೌ ದೇ ಹ್ಯಾವ್ ಯೂಸ್ ದ ಪಾರ್ಟಿಸಿಪಲ್ ING ಆ್ಯಂಡ್ ಹೌ ಆನ್ ಆಕ್ಷನ್ ಈಸ್ ಸ್ಟಿಲ್ ಇನ್ ದ ಪ್ರೋಗ್ರೆಸ್. ಆ ನಾಯ್ಸ್ ಇನ್ನೂ ಇದೆ, ಅದಕ್ಕೆ ಅವ್ರಿಗೆ ತಲೆನೋವು ಬರ್ತಾ ಇದೆ. ಇವರು ಇಲ್ಲಿ ಐ ಆಮ್ ಕಂಪ್ಲೇನಿಂಗ್ ಟು ಹಿಸ್ ಮದರ್ ಅಬೌಟ್ ಹಿಮ್. ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ವೈ ಆರ್ಂಟ್ ಯು ಡೂಯಿಂಗ್ ಯೋರ್ ಹೋಮ್ವರ್ಕ್? ಏನಕ್ಕೆ ನೀವು ಹೋಮ್ವರ್ಕ್ ಮಾಡ್ತಾ ಇಲ್ಲ? ಸೊ ದಿಸ್ ಇಸ್ ದ ಬೇಸಿಕ್ ಡಿಸ್ಟಿಂಕ್ಷನ್ ವಾಟ್ ವಿ ಹ್ಯಾವ್. ಲೆಟ್ ಅಸ್ ಗೋ ಟು ಸೊ ಇಷ್ಟು ನಾವಿವತ್ತು ಕಲ್ತಿದ್ದೀವಿ. ಸೊ ಕೈಂಡ್ಲಿ ರಿಮೆಂಬರ್ ಇಟ್. ನಾವು ಟೆನ್ಸಸ್ ಅಂತ ಬಂದಾಗ ಪಾಸ್ಟ್ ಟೆನ್ಸ್ದು 4 ಥರ ನೋಡಿದ್ದೀವಿ, ಪ್ರೆಸೆಂಟ್ ಟೆನ್ಸ್ದು 2 ಥರ ನೋಡಿದ್ದೀವಿ. ಬಟ್ ಕೀಪ್ ದಿಸ್ ಇನ್ ಮೈಂಡ್. ಈ ರೂಲ್ಸ್ನ ನೋಡಿ, ಪ್ಲೀಸ್ ರಿಮೆಂಬರ್ ದ ರೂಲ್ಸ್. ಈ ರೂಲ್ಸ್ನ ನೆನ್ಪಿಟ್ಕೊಳ್ಳಿ. ಬಿಕಾಸ್ ಟುಮಾರೋ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಅನದರ್ ರಿಮೈನಿಂಗ್ ಪಾರ್ಟ್ಸ್, ಟೆನ್ಸಸ್. ಕಂಟಿನ್ಯೂಸ್ ಪರ್ಫೆಕ್ಟ್ ಇರ್ಬೋದು, ಇನ್ನೂ ಪರ್ಫೆಕ್ಟ್ ಕಂಟಿನ್ಯೂಸ್ ಇದೆ ಪ್ರೆಸೆಂಟ್ ಟೆನ್ಸ್ ಅಂತ ಬಂದಾಗ, ಮತ್ತು ಫ್ಯೂಚರ್ ಟೆನ್ಸ್ ಇದೆ, ಮತ್ತು ಫ್ಯೂ ಎಕ್ಸಸೈಸಸ್ ಆ್ಯಂಡ್ ಆಕ್ಟಿವಿಟೀಸ್ ನಾವು ನೆಕ್ಸ್ಟ್ ಸೆಷನಲ್ಲಿ ಮಾಡ್ತೀವಿ. ಸೊ ಜಸ್ಟ್ ಹೋಲ್ಡ್ ಆನ್ ಅ ಮಿನಿಟ್. One second. Yeah. ಟೆನ್ಸಸ್ ಅಂತ ಬಂದಾಗ ನಾವು ಇಷ್ಟು ಕಲ್ತಿದ್ದೀವಿ. ಸೊ ಲೆಟ್ ಅಸ್ ಕಾನ್ಸಂಟ್ರೇಟ್ ಆನ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ಟೆನ್ಸಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಟ್ ಬಿಫೋರ್ ವಿ ವೈಂಡ್ ಅಪ್, ಐಡ್ ಲೈಕ್ ಟು ಸೇ ಸಮಥಿಂಗ್. ಸೊ ಬಿಫೋರ್ ವಿ ವೈಂಡ್ ಅಪ್, ಅನ್ಅಕಾಡೆಮಿ ಅಂತ ಬಂದಾಗ ಏನು ಫೀಚರ್ಸ್ ಇದೆ? PSC ಎಕ್ಸಾಮ್ಸ್ ಆಗಿರ್ಬೋದು, ಇಲ್ಲ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಇಲ್ಲ PDO ಎಕ್ಸಾಮ್ಸ್ ಆಗಿರ್ಬೋದು, ಇಲ್ಲ SSC GD ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಆಗಿರ್ಬೋದು. ಈ ಥರ ಎಕ್ಸಾಮ್ಸ್ ಅಂತ ಬಂದಾಗ ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಸಿಗುತ್ತೆ. ಆ್ಯಂಡ್ ಎವ್ರಿ ಇನ್ಫಾರ್ಮೇಷನ್ ವಿಲ್ ಬಿ ಗಿವನ್. ನಿಮಗೆ ಸಿಲೆಬಸ್ ಕಂಪ್ಲೀಟಾಗಿ ಕವರ್ ಮಾಡಲಾಗುತ್ತೆ. ರೂಟಿಂದ ನಿಮಗೆ ಸಿಲೆಬಸ್ ಕವರ್ ಮಾಡಲಾಗುತ್ತೆ. ಆ್ಯಂಡ್ ಪ್ಲಸ್ ಫೀಚರ್ಸ್ ಏನೇನಿದೆ, ಎಲ್ಲಿದ್ದರೂ ನೀವು ಇದು ಕಲಿಬೋದು. ಎಲ್ಲ ಸಿಲೆಬಸ್ ಕವರ್ ಮಾಡ್ತಾರೆ. ಕಂಪ್ಲೀಟ್ ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಂಡ್ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇದೆ. ಲೈವ್ ಟೆಸ್ಟ್ ಸೀರೀಸ್ ಇದೆ. ಆ್ಯಂಡ್ ಸ್ಟಡಿ ಮೆಟೀರಿಯಲ್ ಆ್ಯಂಡ್ ಮೆಂಟರ್ಶಿಪ್ ಗೈಡೆನ್ಸ್ ಕೂಡ ನಿಮಗೆ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಪ್ಲಸ್ ಫೀಚರ್ಸ್. LOL10 ಅಂತ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ 10% ಆಫ್ ಸಿಗುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಅನ್ಲಿಮಿಟೆಡ್ ಫ್ರೀ ಕ್ಲಾಸಸ್ ಆನ್ ಯೂಟ್ಯೂಬ್ ಆ್ಯಂಡ್ ಡೈಲಿ ಅಪ್ಡೇಟ್ಸ್ ಆನ್ ಟೆಲಿಗ್ರಾಮ್ ಇರುತ್ತೆ. ಸೊ ದಿಸ್ ಇಸ್ ಯುವರ್ Unacademy. ಪ್ಲೀಸ್ ಸಬ್ಸ್ಕ್ರೈಬ್ ಟು ಇಟ್. ಆ್ಯಂಡ್ ವಿ ಆರ್ ಹಿಯರ್ ಟು ಹೆಲ್ಪ್ ಯು. And we are here to help you crack the exam. So I will continue the tenses session at the same point of time on 2nd. ನಾಳೆ ಅಲ್ಲ, ಬಟ್ 2nd ನಾವು ಟೆನ್ಸಸ್ನ ಕಂಟಿನ್ಯೂ ಮಾಡ್ತೀವಿ ಫ್ರಮ್ 7 to 8. So take care all of you. Thank you for attending the class. And I hope tenses has been easy. ಎಲ್ಲರೂ ಇಷ್ಟು ಟೆನ್ಸಸ್, ಅಟ್ಲೀಸ್ಟ್ ಇಷ್ಟು ಟೆನ್ಸಸ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಅದನ್ನೇ ನೀವು ಸ್ವಲ್ಪ ರಿವೈಸ್ ಮಾಡಿ ಬಿಫೋರ್ ದ ನೆಕ್ಸ್ಟ್ ಸೆಷನ್.